ಅದಕ್ಕೆ ಮನಸ್ಸು ತನಗೆ ಚಿಂತೆ ಹತ್ತದೇ ಇರ್ತಕ್ಕಂಥ ಸ್ಥಾನದೊಳಗೆ ಇರಾಕ್ ಹಿಡಿಬೇಕು. ಎಲ್ಲೈತಿ ಹಂಗಿರೋದು ಅಂಥ ಸ್ಥಾನ? ಚಿಂತೆ ಹತ್ತದೇ ಇರ್ತಕ್ಕಂಥ ಸ್ಥಾನ ಎಲ್ಲೈತಿ? ಹೊರಗೆ ಎಲ್ಲಿಯೂ ಇಲ್ಲ, ನಿನ್ನ ಬಿಟ್ಟು ಅದಿಲ್ಲ, ನಿನ್ನೊಳಗೈತಿ. ಎಲ್ಲ ವಿಚಾರ ಮಾಡಿ ನೋಡಿದ ಕಡಿಕೆ ಎಲ್ಲ ಕೈ ಬಿಟ್ಟು ನಿನ್ನೊಳಗೆ ನಿಂತಾಗ ಚಿಂತಿಲ್ಲ. ನೀನಾಗಿದ್ದಾಗ ನಿನಗೆ ಚಿಂತಿಲ್ಲ. ಏನಾರ ಅವಲಂಬಿಸ್ಕೊಂಡು ಇದ್ರೆ ಚಿಂತಿನ. ಯಾಕೆ ಅವಲಂಬಿಸಿದ ವಸ್ತು ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗೋಕ್ಕವು, ಕೆಟ್ಟು ಹೋಗುವವು. ಅವನ್ನ ಇಟ್ಕೊಂಡು ಆರಾಮಿರ್ಬೇಕು ಅನ್ನೋದೊಂದು, ಅವನ್ನ ಅವಲಂಬಿಸ್ಕೊಂಡು ಕೆಟ್ಟು ಹೋಗುವ ವಸ್ತುಗಳನ್ನು ಅವಲಂಬಿಸ್ಕೊಂಡು ಆರಾಮಿರ್ಬೇಕು ಅನ್ನೋ ಹುಚ್ಚ ಐತಿ ನಮಗೆ. ಇದೇ ಮೂರ್ಖತನ. ಇವನು ಹಿಡ್ಕೊಂಡು ಆರಾಮಿರ್ಬೇಕನ್ನೋರು ಎಲ್ಲರೂ ಮೂರ್ಖ. ಈ ಕೆಟ್ಟು ಹೋಗುವಂಥ ವಸ್ತುಗಳನ್ನು ಹಿಡ್ಕೊಂಡು ನಾವು ಆರಾಮಿರ್ಬೇಕು. ಜಗತ್ತಿನ ವಸ್ತುಗಳನ್ನು ಹೊಂದಿ ನಾವು ಸುಖ ಹೊಂದ್ಬೇಕನ್ನೋರು ಎಲ್ಲರೂ ಮೂರ್ಖರು ಅಂತ. ಅತ್ಯಂತ ಎಲ್ಲ ವಿಚಾರ ಮಾಡಿ ನೋಡೋದು. ಕೆಲ್ಲಾರ್ದಂಥ ವಸ್ತು ಯಾವುದೈತೆ ಅಂದ್ರೆ ನೀನ ಅದನ್ನು ವಿಚಾರ ಮಾಡಿಲ್ಲಲ್ಲ ನಾವು. ಕೆಟ್ಲಾರ್ದಂಥ ವಸ್ತು ಯಾವುದೈತಿ ಅದನ್ನು ಸಂಶೋಧನೆ, ಸುಖದ ಸಂಶೋಧಕರಾಗಬೇಕಾಗೈತಿ. ನಿಜವಾದ ಸುಖ ಎಲ್ಲೈತಿ ಅನ್ನೋದು ಅದನ್ನು ಶೋಧನೆ ಮನುಷ್ಯನ ಜನ್ಮದಾಗ ಮಾಡ್ಕೊಳಿಕ್ಕೆ ಬರ್ತೈತಿ. ಅದಕ್ಕಾಗಿ ಬಂದದ್ದು ಮನುಷ್ಯನ ಜನ್ಮ, ನಿಜವಾದ ಸುಖದ ಸಂಶೋಧನೆ ಮಾಡ್ಕೊಳಿಕ್ಕೆ. ನಾವು ಮಾಡೋಕ್ಕಾಗ್ತದೆ, ಅದನ್ನು ಬಿಟ್ಟೇವಿ. ಇವು ಇಂದ್ರಿಯಗಳ ಮಜಾಕ್ ಬಂದು ಹಾಕ್ಬಿಟ್ಟು ಸುಖ ಕೊಡ್ತಾವನು. ಇಂದ್ರಿಯಗಳಿಗೆ ಗೋಚರ ಆಗುವ ವಸ್ತುಗಳು ಯಾವುವು ನಮಗೆ ಸುಖ ಕೊಡೋದು. ಅದಕ್ಕೆ ಅದನ್ನು ಶೋಧ ಮಾಡಬೇಕಾದ್ರೆ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಬೇಕು. ಸುಖದ ಸಂಶೋಧನೆ ಮಾಡಬೇಕಾದ್ರೆ, ಈ ಸುಖದ ಸಂಶೋಧಕ ಆಗ್ಬೇಕಾದ್ರೆ ಮನುಷ್ಯನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಿಡಬೇಕಾಗೈತಿ. ಅವನು ಮಾಡಿದಂದ್ರೆ ಧನು ಆಕೈತಿ. ಸುಖ ಎಲ್ಲಿ ನಿನಗೆ ಅನುಭವ ಬರ್ತದೆ? ಮುಂಜಾನೆ ಸಂಜೆ ಮಟ್ಟ ಬರೇ ಅದನ್ನು ಮಾಡಿದೀಪ. ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ, ಅದನ್ನು ಬಿಟ್ಟು ಮತ್ತೆ ಎಚ್ಚರದ ಗುರಿ ಅದ ವ್ಯಾಪಾರ ಚಲೋ ಆತ. ಅದರಿಂದ ಧನು ಆಕತಿಲ್ಲ. ಇದ್ದೆತ್ತು ಮಠ ಅದನ್ನು ಮಾಡಿದೆ, ಅದ್ರ ಪರಿಣಾಮ ಏನಾಯ್ತು ನೋಡ್ಕೊ. ಧನು, ಚಿಂತೆ, ವ್ಯಸನ. ಒಂದು ದಿನದ ಕೊನೆಗೆ ಏನು ಉಳಿತೈತಿ? ಇಡೀ ಜನ್ಮದ ಕೊನೆಗೂ ಅದು ಉಳಿತೈತಿ. ಮತ್ತು ಏನು ಲಾಭ ಮಾಡ್ಕೊಂಡಂಗೆ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ? ನಿಜವಾದ ಸುಖ ಹೆಂಗಾದ್ರೆ ಸಿಗ್ತೈತಿ ನಮಗೆ? ಈ ವ್ಯಾಪಾರ ಬಂದ್ ಮಾಡಿದ್ವಿ. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಅಳದಾಗ ಅದು ಪ್ರತಿಯೊಬ್ಬರಿಗೆ ಅನುಭವ. ಹಠದಿಂದ ಅಲ್ಲ, ಮತ್ತು ಪ್ರಾಣಾಯಾಮದಿಂದ ಅವನು ಬಂದ್ ಮಾಡ್ತೇವೆ, ಅದು ಉಪಯೋಗ ಇಲ್ಲ. ಆ ಯೋಗ ಈ ಯೋಗ ಮಾಡಿ ಅದನ್ನು ಬಂದ್ ಮಾಡ್ತೇವೆ. ಯಾಕ್ರಿ? ಅದು ಶಾಶ್ವತವಾದದ್ದಲ್ಲ. ಅದ್ರ ವಾಸನ ಹಂಗೆ ಹೋಗಿರೋದಿಲ್ಲ. ವಿಚಾರದಿಂದ, ವಿವೇಕದಿಂದ ಇವೆಲ್ಲ ಅನಿತ್ಯದವ, ದುಃಖರೂಪಿ ಅದಾವ ಅಂತ ತಿಳಿದ ಅದರ ಬಿಟ್ಟಾಗ ನಮಗೆ ನಿಜವಾದ ಆನಂದ. ಉದಾಸೀನ ಆಗ್ಬೇಕು, ತಿಳಿದು ಉದಾಸೀನ ಆಗ್ಬೇಕು. ಸಿಗ್ಲಿಕ್ಕೆ ಉದಾಸೀನ ಆಗೋದಲ್ಲ, ಸಿಗ್ಲಿಕ್ಕೆ ಬಿಡೋದಲ್ಲ, ಅನುಕೂಲ ಆಗಿಲ್ಲ ಅಂತ ಬಿಡೋದಲ್ಲ. ಎಲ್ಲ ಅನುಕೂಲ ಇದ್ದು ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ಕೈ ಬಿಡೋದು. ಅದು ನಿಜವಾದ ವೈರಾಗ್ಯ. ಅವಾಗ ನಮಗೆ ಇದು ಅನುಭವ ಬರ್ತದೆ. ಎಲ್ಲ ಇದ್ದು, ಭೋಗ ವಸ್ತುಗಳಿದ್ದು, ಭೋಗಿಸೋ ಶಕ್ತಿ ಇದ್ದು, ಅದರಾಗ ಅವು ಹಿಂಗದಾವ, ಅದರ ಹಕೀಕತೆಗೆ ಗೊತ್ತಾಗಿ ತಿಳಿದ ಅದ್ರ ಬಗ್ಗೆ ಉದಾಸೀನ ವೈರಾಗ್ಯವನ್ನು ಹೊಂದು. ಎಲ್ಲ ಇದ್ದು ವೈರಾಗ್ಯ ಬರೋದು ಭಾಳ ಕಠಿಣ ಐತಿ. ಎಲ್ಲರೂ ಮುದುಕಾದಿಂದ ಏನಾಯ್ತು ಬಿಡಪ್ಪ ಇದ್ರಾಗ. ಯಾಕ್ರಿ? ಹರಿದಾಗ ಇದ್ದಾಗೆಲ್ಲ ಜಿಗದಾಡಿ ವಯಸ್ಸಾದ್ಮ್ಯಾಗ ಸೂಳಿ ಮುಪ್ಪಾಗಿ ಜೋಗಿ ಆದ್ರಂತ. ಹಂಗೆ ಹೌದಿಲ್ಲ? ಹಂಗೆ ಹಾದಿ ಮುಪ್ಪಾಗಿ ಅಂತಾರಲ್ಲ, ಹಂಗೆ ಆಗಬಾರ್ದು. ವಯಸ್ಸಾದ್ಮ್ಯಾಗ ಬರ್ತೈತೆ ಹೇಳಪ್ಪ, ಎಲ್ಲರಿಗೂ ಹಿಂಗೆ ಹೇಳಕ್ಕಂತಿರ್ತಾರೆ ಅವ್ರು. ಯಾಕ್ರಿ? ಮಗ ಎಲ್ಲ ಮಾಡಿ ಜಿಗದಾಗ ಇದನ್ನು ಹರಿದಾಗ ಇದ್ದಾಗ ಮಾಡಿ ಈಗ ಗುಳೆ ಇದನ್ನು ಮಾತು ಎಲ್ಲರಿಗೂ ಬರ್ತಾವ. ಹೌದಿಲ್ಲ? ಸುದ್ದೋಳ ಮಗ ನೀವು ಹೇಳಕ್ಕೆ ಬಂದ ನೀವು ಅವಾಗ ಇದ್ದಾಗ ಬರ್ಬೇಕಲ್ವ? ಎಲ್ಲ ಬೇರೆ ಅದು ಜಿಗದಾಡಿ ಇಲ್ಲೋ ಅವಾಗ? ಹೌದಿಲ್ಲ? ವಯಸ್ಸಿದ್ದಾಗ ಎಲ್ಲ ಜಿಗದಾಡಿಪ್ಪ ಎಲ್ಲ. ಬರ್ಬೇಕಲ್ಲ, ಅವಾಗ ಬರ್ಬೇಕು. ಇದು ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗುತ್ತೆ. ಹೊಸ ಹರೆಯದ ಯಮಕ ತಮಕಿನ ರತಿ ಕ್ರೀಡೆಗೆ ಅನುಕೂಲವಿರುವಾಗ, ಅಂಥ ಎಲ್ಲ ಥರದ ಅನುಕೂಲ ಹೊಲದ ಭೋಗ ವಸ್ತುಗಳು ಹೊಲದು ಬಂದರು ಇಲ್ಲ ಅದ್ರಾಗ, ಬ್ಯಾಡ ಅದ್ರಾಗ ಅಂತ ಹೆಂಗೆ ಒಂದು ದೃಢ ವೈರಾಗ್ಯ ಬರಬೇಕು ನಮ್ಗೆ. ಇಲ್ಲದಕ್ಕವಲ್ಲ, ಎಲ್ಲರಿಗೂ ಬರ್ತೈತಿ ಅದು. ನಲ್ಲಿ ಏನು ಅಲ್ಲ, ನೆಲ್ಲಕ್ಕಿ ಭುವನವನು ಅಲ್ಲ, ಹಾಲು ಅಲ್ಲ, ಮೊಸರು ಅಲ್ಲ, ಯಾಕವಲ್ಲ, ಇಲ್ಲದಕ್ಕವಲ್ಲ ಸರ್ವಜ್ಞ. ಹಂಗಾಗಬಾರ್ದು ಅಂತ. ಹೌದಿಲ್ಲ?
ಏನೈತಿ ಬಿಡ, ಅದು ನರಿ ಜಿಗದ ಆ ದ್ರಾಕ್ಷಿ ಗೊಂಚಲ್ ನೆಗಲಿಕ್ಕೆ ಹುಳಿ ಐತಿ ಬಿಡ, ಅದ್ರಾಗ ಏನೈತಿ ಅಂತ ಹಂಗಾಗಬಾರ್ದು ನಮ್ಗೆ. ಸಿಗ್ಲಿಕ್ಕವಲ್ಲ ಅಲ್ಲ, ಎಲ್ಲ ಇದ್ದು ಬರಬೇಕಲ್ಲ. ಇಂಥ ವೈರಾಗ್ಯ, ದೃಢ ವೈರಾಗ್ಯ, ನಿಜ ವೈರಾಗ್ಯ ಬರಬೇಕಲ್ಲ. ಅವಾಗಿದ ಅಭ್ಯಾಸ ಒಳಗದು ಗಂಡನಾಗಿತ್ತು ಅಂದರೆ ನಾವು ಅದನ್ನು ಒಳಗೆ ಇಟ್ಕೊಂಡೆ ಮಾತಾಡ್ತೇವೆ, ಹೇಳೋದು ಕೇಳೋದು. ಇನ್ನೊಬ್ಬರಿಗೆಲ್ಲ ಅಗದಿ ಏನಪ್ಪ ಈಗ ಪೂರ ಹೊಂದ್ಯಾರ ಬಿಡೋರು ಅನ್ನೋರು ಹಂಗೆ ಮಾತಾಡ್ತಾನೆ. ಆದ್ರೆ ಒಳಗಿನ ವಾಸನ ಹೋಗಿರೋದು ಏನು ಮಂದಿಗೆ ಏನು ಗೊತ್ತಾಗೈತೆ ಒಳಗೆ ಏನು ನಡೆದೈತೆ ಅನ್ನೋದು. ಜನರೇನು ಬಲ್ಲರು ಒಳಗಾಗು ಕೃತ್ಯವನ್ನು. ಭಾಳ ಚಲೋ ಹೇಳ್ತಾನೆ. ಸೋಮಾಂತಪಿ ಶಾಸ್ತ್ರಾಣಿ ಧಾರಯಂತು ಬಹುಶ್ರುತಃ ಏನು ಚೇತಾರಹ ಸಂಶಯನ, ಕೇಳುಗರ ಸಂಶಯ ಎಲ್ಲ ನಿವಾರಣೆ ಮಾಡ್ತಾನಪ್ಪ. ಏನು ಎಂಥ ಪಾವಾಣಿ ಇದು, ಅನುಭವ ಎಂಥದ್ದು ಇದು. ಆದರೆ ಕ್ಲಿಶ್ಚಿಂತೆ ಲೋಭ ಮೋಹಿತ, ಒಳಗಿನ ಲೋಭ ಮೋಹಾದಿಗಳು ಹೋಗಿರೋದಿಲ್ಲ. ಮತ್ತೆ ಬಿದ್ದು ಅದರಾಗ ಒದ್ದಾಡ್ತೈತಿ, ಹೇಳ್ತೈತಿ ಎಲ್ಲರಿಗೆ ಏನಾಗಿದೆ ಏನು ಮಸ್ತ್ ಹೇಳ್ತೈತಿ. ಮತ್ತೆ ಒಳಗೆ ಸಿಕ್ಕೊಂಡು ಒದ್ದಾಡ್ತೈತಿ, ಒಳಗೆ ಅದು ಹೋಗಿರೋದಿಲ್ಲ. ಅದು ಅಂದಾಗ ಬಾಕಿ ಉಳ್ದೈತಿ. ನನ್ನ ಏನು ಭಾಳ ಕಠಿಣ ಅದು ಹೇಳಕ್ಕೆ. ಇನ್ನೊಬ್ರಿಗೆ ಹೇಳಕ್ಕೆ ಉಪದೇಶ ಮಾಡೋಕೆ ಭಾಳ ಚಂದ ಇದೆ ಶಾಸ್ತ್ರ, ವೇದಾಂತ ಶಾಸ್ತ್ರ. ಆದರೆ ತನಗೆ ಲಾಗು ಮಾಡ್ಕೊಳ್ಳೋದು ಭಾಳ ಕಠಿಣ. ಹಂಗಾಗಿ ಬಾಕಿ ಉಳ್ದೈತಿ. ಯಾರದಾರ ಅಂಥವ್ರು ಯಾರು? ಅವ್ಯಾವಲಿ ಅವ್ನು ಸಾಧು ಅಂತಿದ್ರು ಅವ್ರು. ಆ ಸ್ಥಿತಿಯನ್ನು ಅನುಭವಕ್ಕೆ ತೊಗೊಂಡು ಹೋಗ್ಬೇಕು. ನಾವು ಯಾವಾಗ ಮಾತಿನ ಜ್ಞಾನಿಗಳಾದ ಮಾತಿನ ಜ್ಞಾನನ ಭಾಳ, ಅನುಭವ ಜ್ಞಾನ ಇಲ್ಲ. ಎಲ್ಲದ ಪೂರ್ಣ ಒಳಗೆ ಮನಸ್ಸಾ ತ್ಯಾಗ ಮಾಡಿ ಅದನ್ನು ಅನುಭವ ಮಾಡ್ಕೊಳ್ಳೋರು ಆಗ್ತಾರೆ. ಏನು ಅಂದರೆ ನಮಗೆ ಕಲ್ಯಾಣ ಆಕೈತಿ, ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ, ನಿನ್ನ ದರ್ಶನದಿಂದ ಕಲ್ಯಾಣ ಆಕೈತಿ. ಹಂಗೆ ತಿಳಿದು ಕೈ ಬಿಡೋದು. ಅದು ಬರಲಿ ಅಂತ ಇದರ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ಅಂಥ ನಿಜವಾದ ನಮಗೆ ಬರಲಿಪ್ಪ, ಅಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗಲಿ, ಮಾಡಿ ಇದ್ರ ಬಗ್ಗೆ ಉದಾಸೀನ ಭಾವ ಬರಲಿ ಅಂತ ನಾವು ಅದೇ ಪ್ರಯತ್ನ ಮಾಡಬೇಕು. ಏನು ನಿಮ್ಮ ಮಂದಿಗೆ ತೋರಿಸೋದು ಬೇಕಾಗಿಲ್ಲ, ಬಿಟ್ಟದ್ದು ನಿನಗಾದ ಅನುಭವ ಬರೋಕೆ ಬರ್ತೈತಿ. ಬಿಡು ಪುರುಷೋತ್ಲಿ ನಿನಗೆ ಆನಂದದ ಸೂತ್ರ ಹತ್ತೈತಿ. ಅಲ್ಲಿ ಏನು ಬಿಟ್ಟು ಕುಲ್ಲೇ ಅನುಭವ ಅದಕ್ಕಿಂದಾಗ ನಿನಗೆ ಆ ಸೂತ್ರ, ಆನಂದ ಸೂತ್ರ, ಬ್ರಹ್ಮಸೂತ್ರ ಹತ್ತೇ ಬಿಡ್ತೈತಿ. ಬಿಡು ಪುರುಷೋತ್ಲಿ ಬಿಟ್ಟಾಗ ಅನುಭವ ಬರ್ತೈತೆ. ಏನು ತ್ಯಾಗದಿಂದ ದೊರೆಯುವಂಥ ಸುಖ ಉಪದೇಶದಿಂದ ದೊರೆಯುದಿಲ್ಲ ಅಂತ ಯಾರದ. ಬಿಡು ಪುರುಷೋತ್ಲೆ. ಅದಕ್ಕೆ ತ್ಯಾಗದಿಂದ ಮಾತ್ರ ಇದು ಸಾಧ್ಯ. ತ್ಯಾಗೇನ ಏಕೇನ ಅಮೃತತ್ವ ಮಾನುಷಿಗೂ ಅಂತ. ನೀವು ಹೊರಗೆ ಏನು ಮಾಡಿರು ನ ಪ್ರವಚನೇನ ಲಭ್ಯ. ಬಹಳಷ್ಟು ಪ್ರವಚನ ಮಾಡಿದರೆ ಅದು ಆಗುವುದಿಲ್ಲ. ಅದು ತ್ಯಾಗದಿಂದ ಸಾಧ್ಯ. ಏನು ಮನಸ್ಸಿನಾಗ ಬಿಡೋದು ತ್ಯಾಗ ಅಂದರೆ ಅವೆಲ್ಲ ಅನಿತ್ಯದವಂತ ತಿಳಿದು ಕೈ ಬಿಡೋದು. ಎಲ್ಲ ಮುಗಿದ ಮ್ಯಾಗ ಮಾಡ್ಕೋತೇನೆ ಅಂದ್ರೆ ಕೆಲಸ ಆಗೋದು. ಈಗನಪ್ಪ ಇದು ಮುಂದೆ ಎಲ್ಲ ವಯಸ್ಸು ಆದ್ಮೇಲೆ ಮಾಡ್ಕೊಳ್ಳೋ ಕೆಲಸ ಇದೆ ಅಂತ ತಿಳ್ಕೊಂಡಿರ್ತಾನೆ. ಹೌದಿಲ್ಲ? ಆಕೈತೆ ನಿನಗೆ ಅವಾಗ ವಯಸ್ಸು ಆದ್ಮ್ಯಾಗ ಏನು ನೆನಪಾಕೈತೆ ನಿನಗೆ? ಅವಾಗ ಚಿಂತೆ ಎತ್ತಿರ್ತೈತೆ, ಅಯ್ಯೋ ಯಪ್ಪ ನಾ ಹೆಂಗೋ ಇನ್ನು ಸಾಯ್ತೇನೆ. ಹೌದಿಲ್ಲ? ಚಿಂತೆ ಮುಪ್ಪಿನ ಕಾಲಕ್ಕೆ ಚಿಂತೆ ಅವಶ್ಯಕತೆ ಇದೆಲ್ಲಿ ಉಳಿತೈತಿ ನಿನಗೆ ಅವಾಗ? ಹರಿಯದ ಕಾಲಕ್ಕೆ ಹನ್ನೊಂದಿರ್ತಾ ಆಟ ಪಾಠಗಳಲ್ಲಿ ಹೋಗ್ತೀವಿ. ಹರಿಯದ ಕಾಲಕ್ಕೆ ವಿಷಯದ ಸಂಪರ್ಕ ಭೋಗದಾಗ ಸುಖ ಹೊಂದಬೇಕು, ಇಂದ್ರಿಯಗಳು ಮಜಾ ಮಾಡ್ಬೇಕು ಅನ್ನೋದು. ಮುಪ್ಪಿನ ಕಾಲಕ್ಕೆ ಚಿಂತೆ ಆವರಿಸಿಬಿಡ್ತೈತಿ. ಹೌದಿಲ್ಲ? ಎಲ್ಲಿ ನಿನಗೆ ಇದನ್ನು ವಿಚಾರ ಮಾಡೋಕ್ಕೆ ಪುರುಷೊತ್ತು ಸಿಗ್ತೈತಿ? ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ, ವೃದ್ಧಸ್ತಾವತ್ ಚಿಂತಾಮಗ್ನ, ಪರಿಬ್ರಹ್ಮಣಿ ಕೋಪಿನ ಲಗ್ನ ಅಂತ. ಯಾವಾಗ ನೀ ಇದನ್ನು ಮಾಡೋದು? ವಯಸ್ಸ ಈಗನಪ್ಪ ನಿನಗಿದೆ. ಈಗ ಯಾಕೋ ತಮ್ಮ ನಿನಗಂತಿತ್ತು ಒಂದು ಪಿಶಾಚ ನನಗೆ ರಾತ್ರಿ ತಮ್ಮ ನಿನಗೆ ಯಾಕೆ ಇಂಥ ತಿಳಿಯಾಗಿ ನೀ ಯಾಕೆ ತಗೊಂಡಿವ? ಅಜ್ಜಾರ ಕರ್ಕೊಂಬರ್ಬೇಡಪ್ಪ ಅಂತ ಹೇಳಕ್ಕೆ ಕರ್ಸಿತ್ತು ನನ್ನದು. ನಾನು ಹೆಂಗೆ ಹೋಗಲಿ? ಅಜ್ಜಾರ ಕರ್ಕೊಂಬರ್ಬೇಕು ಮಾತಾಡಕತ್ತಾರ, ಅದು ಮೈಯಾಗ ಬಂದು ಅಲ್ಲಿ ತಮ್ಮ ಕೂಲಿಯಾಗ ಓದ್ತಿದ್ವಿ. ಅವಾಗ ಆ ತಮ್ಮನ ಓದರು ಅಂತೇಳಿ ಕರ್ಸಿರ್ತಾರೆ. ಸೊನ್ನೆ ಅಕ್ಷರ ತಮ್ಮ
ಹಿಂಗೆ ನಾ ಮಾನಾಗ್ತಾರು ಕರ್ಕೊಂಬಂಡವ್ರ ಕೈ ಮುಗಿತೇನೆ ನೀನು ಹೇಳುವ ಅಲ್ಲಿ ಹಗಲೆಲ್ಲ ಹೊಕ್ಕಿ ನೀನು ಅಪ್ಪರಿಗೆ ಬರಬೇಡ ಅಂತ ಹೇಳುವಲ್ಲಿ ಏನು ನನಗೆ ಹೇಳ್ತಿತ್ತು ನನಗೆ ಹಂಗಾರೆ ನಾ ಎಲ್ಲಿ ಹೋಗಲಿ ಅಂದ ನಮ್ಮ ಕೊಲೆದಾಗ ಬಾರುವ ಅಲ್ಲೇ ಇರುವಂತೆ ಶಾಸ್ತ್ರ ಕೇಳ್ಕೊಂತ ನಮ್ಮಪ್ಪ ನಮ್ಮದು ಕುಂತಿರ್ತೈತೆ ಅದ್ರ ಮಕ್ಕ ಇಲ್ಲಿ ನೋಡ್ಲಾ ಅಂದ ಅವ್ನು ರುದ್ರಪ್ಪ ಗಡಪ್ ಕುಂತಿರ್ತಿದ್ದ ಅವ ದಿನ ಅವ ಮತ್ತು ಶಾಸ್ತ್ರಕ್ಕೆ ಅವನ ನಮಗೆ ಹುರುಪಣವ ಹುಡುಕ್ಯಾಡ್ಕೊಂಬರವ ನನಗೆ ಅವ ಎಲ್ಲಿ ಹೋಗಿ ಅಂತೇಳಿ ಕಲ್ಲಪ್ಪಜ್ಜ ಅವ ಏನು ಹಿಂಗೆಲ್ಲ ಅವರ ಪ್ರಚೋದನೆ ಕೊಟ್ಟರು ನಮಗೆ ನೆನೆಸ್ಬೇಕು ಅವ್ರು ಏನು ಅದಕ್ಕೆ ತಮ್ಮ ನಿನಗೆ ಯಾಕಪ್ಪ ಇಂಥದ್ದು ನಾನು ನಮ್ಮ ತೋಟದಾಗ ನಡೀತಿತ್ತು ನಾವು ಹೊಳ್ಳಿ ನೋಡಿಲ್ಲ ಅಲ್ಲಿ ಏನು ಅಲ್ಲೇ ಅಡ್ಡಾಡ್ತಿದ್ವಿ ಅಲ್ಲಿ ಹೊಟ್ಟೆ ಸನಿಯಕ್ಕೆ ಹೋಗ್ಲಿಲ್ಲ ನಾವು ಏನು ಈ ವಯಸ್ಸಿನಾಗ ಯಾಕತ್ತಮ್ಮ ನಿಂದು ಏನು ಕಡಿಮೆ ಇದ್ದು ನಿನಗೆ ಇದಕ್ಕೆ ಯಾಕೆ ಬಂದೈತಿ ಇಂಥ ತಲೆಯಾಗ ಯಾಕೆ ಬಂದೈತಿ ನಿನಗೆ ಅಂಥದ್ದೇನು ಬಂದೈತಿ ನಿನಗೆ ಅಂತ ನನಗಂತಿತ್ತು ಅದು ಏನು ಮಾಡ್ತಿ ಅಂದ್ರೆ ವಯಸ್ಸು ಆದ್ಮೇಲೆ ಮಾಡ್ಕೊಳ್ಳೋ ಕೆಲಸ ಅಂತ ಸಾಮಾನ್ಯವಾಗಿ ತಿಳ್ಕೊಂಡಲ್ಲ ಇಲ್ಲ ತಲೆಯಾಗ ಅದೇ ಐತಿ ನನಗೆ ಅದಿಲ್ಲ ಅವಾಗ ಎಲ್ಲಿ ಮಷಿನಿಗೆ ಎಣ್ಣೆ ಎತ್ತಿದಕ್ಕೆ ಆಗದ ಎಲ್ಲಿ ತಿಳ್ಬೇಕು ಅವಾಗ ಎಲ್ಲ ಕತಿ ಮುಗಿದ ಮ್ಯಾಗ ಬಂದು ಕುಂತ ಏನು ಮಾಡಾವಿಲ್ಲ ಗೂರ್ಕೊಂತ ಕುಂತ ಏನು ಮಾಡಾವಂತಿದ್ರು ಅಜ್ಜಾರು ಕೆಂಪ್ಕೊಂತ ಗೂರ್ಕೊಂತ ಏನು ಮಾಡಾವಿಲ್ಲ ಎಬಸಲೇ ಅದನ್ನ ಗೂರ್ಕೊಂತ ಕುಂತೈತಿ ಅಂತ ಅಜ್ಜಾರು ಏನು ಮಾಡಾವ ಏನು ಮನ್ಯಾಗ ಏನು ಇದ್ದಾಗ ಹಾರ್ಯಾಡಿದಿ ಈಗ ಬಂದು ಇಲ್ಲಿ ಮಠದಾಗ ಸೇರ್ಬೇಕಂತ ಮಾಡಿ ಎಲ್ಲರೂ ದಾದ ಮಾಡಿದಿಂದ ಮಠದ ಪಂಡ್ರಪ್ಪಳಿಗೆ ಹೊಡಿತಾರಲ್ಲ ಯಾಕ್ರಿ ದನ ಹಂಗೆ ಪಂಡ್ರಪ್ಪಳಿ ಹಂಗೆ ಹೊಡೆದು ಬಂದು ಏನು ಮಾಡೋದು ನಿನಗೆಲ್ಲ ಹೋಗಲ್ಲ ಯಾರು ಇಲ್ಲ ಅಲ್ಲೇ ಊಟ ಎಲ್ಲ ಆಗೈತೆ ಅತ್ತಾಗ ಹೋಗಿ ನಾನು ಕಳಿಸ್ತಾರೆ ಎಲ್ಲ ಕತಿ ಮುಗಿದಿರ್ತೈತೆ ಅದ್ರದ್ದು ಏಟಿರ್ತೈತೆ ಭಾಳ ಇರುದಿಲ್ಲ ಅದು ಹಾಂ ಬಂದಿರ್ತೈತೆ ಮುಗಿಯಾಕ ಕತಿ ಮುಗಿಯಾಕೆ ಬಂದಿರ್ತೈತಿ ಉಳ್ದೇನ ಅಷ್ಟ ಉಳ್ದಿರ್ತಾವು ಜೀವತಾರ ಮುಗಿದಿರ್ತೈತಿ ನನ್ಗೆ ಆ ಸ್ಥಿತಿಯಾಗಿ ಎಲ್ಲಿ ಮಾಡ್ಕೊಳಕೈತಿ ನನಗೆ ಅದಕ್ಕೆ ಮೊದಲಿಗೆ ಶೈಶವೇ ಅಭ್ಯಸ್ತ ವಿದ್ಯಾನಾಮ್ ಅಂತದಕ್ಕೆ ಅಂದ್ರೆ ಈ ವಿದ್ಯೆ ಶೈಶವಾವಸ್ಥೆಯೊಳಗೆ ಬಾಲ್ಯಾವಸ್ಥೆಯೊಳಗೆ ನಾವು ಕಲಿಬೇಕು ಯೌವನೇ ವಿಷಯ ನಾವು ಯೌವನಕ್ಕೆ ಬಂದಾಗ ವಿಷಯದಾಗ ತೊಡಗಿದ್ರೆ ಅಭ್ಯಾಸ ಮಾಡ್ಕೊಂಡು ನಿನಗೆ ಬಾಧೆ ಆಗೋದಿಲ್ಲ ವಾರ್ಧಕ್ಯ ಮುನಿ ವೃತ್ತಿ ಅವಾಗ ವಾರ್ಧಕ್ಯ ಮುಪ್ಪಿನ ಆ ಮುನಿ ವೃತ್ತಿ ಬರ್ತೈತಿ ಹಿಂದಿಂದ ನೆನಪು ಬರ್ತೈತಿ ಅವಾಗ ಗಪ್ನ ಹತ್ತೈತಿ ನಿನಗೆ ಅನುಭವ ಅದನ್ನು ನೋಡ್ಕೊಂಡೆ ಅಂದ್ರೆ ಬ್ಯಾಡಪ್ಪ ಇದು ನಾವು ಕಲ್ತು ಬರಾಬರಿ ಇದು ಅದ ಯೋಗಿನ ಅದ ನೆನಪಿನಾಗ ಶರೀರ ಬಿಡಾಕ ಯೋಗಿನ ಅಂತೆ ತನು ತ್ಯಜ ಆ ಯೋಗದ ಸಂಸ್ಕಾರ ನಿನ್ನಲ್ಲಿ ಅಳವಡ್ತೆ ಅಂದ್ರೆ ಅದ ನೆನಪಿನಾಗ ಶರೀರ ಬಿಡಾಕ ಬರ್ತೈತಿ ಅದು ಮುಂದುವರಿತೈತಿ ಏನು ಎದ ಶರೀರ ಯಾವ್ದ್ರ ನೆನಪಿನಾಗ ಶರೀರ ಬಿಡ್ತೀವಿ ಅದಾಗ ಮುಂದುವರಿತೈತಿ ಅದು ತನು ವಿಯೋಗದಲ್ಲಿ ಏನನ್ನು ನೆನೆವನು ಅಂತಹನಾಗಿ ಅಂತ್ಯಮತಿ ಸಾಗತಿ ಅಂದರ್ಲಿ ಅಂತ್ಯಕಾಲಕ್ಕೆ ಏನು ಶರೀರ ನೆನಪು ಮಾಡ್ಕೊಂತ ಬಿಡ್ತೀವಿ ಅಂಥ ಶರೀರ ಮತ್ತೆ ಬರ್ತಾವೆ ಅದಕ್ಕೆ ಅಂತ್ಯಕಾಲಕ್ಕೆ ಇದ್ರ ನೆನಪು ಬರಬೇಕಲ್ಲ ಮುಖ್ಯವಾಗಿ ಇಡೀ ಜನ್ಮದ ಪರ್ಯಂತರ ಎದುರುವಾಗ ನೀವು ಮುಖ್ಯವಾಗಿ ಇಟ್ಕೊಂಡು ಕಾಲು ಕಳೆದಿರ್ತಿ ಅದೇ ಅಂತ್ಯಕಾಲಕ್ಕೆ ಬರ್ತೈತಿ ನೆನಪಿಗೆ ಬರೀ ಬಾಳೆ ಸುದ್ದಿ ಇದೆ ಮುಖ್ಯ ಅಂತ ಇಟ್ಕೊಂಡು ಮಾಡಿರ್ತೀಯಲ್ಲ ಬರೀ ನನ್ನ ಬಾಳೆ ಬದುಕು ನನ್ನ ಹೊಲ ಮನಿ ಮಕ್ಕಳು ಇವ ನೆನಪಿಗೆ ಬರ್ತದೆ ಅವೇನು ಮಾಡೋ ಬಿಡ ಹಾದ್ಯಾನು ಅವನು ತೊಗೊಂಡು ಏನು ಮಾಡ್ತೀನಿ ಅಂತ ಉದಾಸೀನ ಆಗ್ಬೇಕಲ್ಲ ಈ ವಿವೇಕ ನಮ್ಮಲ್ಲಿ ಬರ್ಬೇಕಲ್ಲ ಆ ಉಗುರು ತುದ್ದಿ ನಮಗೆ ಅದಕ್ಕೆ ಬೇಕಾಗೈತಿ ಅವು ತಮ್ಮ ಕರ್ಮಕ್ಕನುಸಾರ ಹುಟ್ಟ್ಯಾವ ನಮ್ಮ ಸಂಬಂಧ ಹುಟ್ಟ್ಯಾವ ಅವ್ಕುರ್ ಚಿಂತೆ ನಿನಗೆ ಅದಕ್ಕೆ ಹಿಂಗೆ ಅಂತಿದ್ರು ಅಜ್ಜ ಅವರು ಹೆಂಡ್ರ ಮಕ್ಕಳು ಚಿಂತೆ ಅದಕ್ಕೆ ಅವು ತಮ್ಮ ಕರ್ಮಕ್ಕನುಸಾರ ಕೂಡ ತಮ್ಮ ಈ ಸುಖಕ್ಕೆ ಮೇಳ ಆದವ್ರು ಯಾರೆಲ್ಲ ನಿನಗೆ ಸುಖ ಕೊಡಾಕಂತ ಬಂದಾರ ಅವ್ರ ನಾವು ಸುಖ ಹೊಂದಾಕ ಬಂದಾರ ಇದನ್ನ ಯಾಕೆ ತಿಳ್ಕೋದಿಲ್ಲ ನೀ ಅವ್ಕುರ್ ಚಿಂತೆ ನಿನಗೆ ಯಾಕೆ ಮಾಡೋ ಅವಶ್ಯಕತೆ ಇಲ್ಲ ಬರ ಚಿಂತೆ ನಮಗೇಕೆ ಅಯ್ಯ ನಿನ್ನ ಚಿಂತೆಗೆ ನಿನಗೆ ಟೈಮ್ ಸಿಗವಲ್ದು ಮಾಡಕ್ಕೆ ಕುರ್ಸೋತಿಲ್ಲ ನಿನಗೆ ಬರೀ ಆ ಮಂದಿ ಸಿದ್ಧಿ ಮಕ್ಕಳ ಚಿಂತೆ ಅವ್ರ ಚಿಂತೆ ತೊಗೊಂಡು ಏನು ಮಾಡವ ಏನೂ ಲಾಭ ಇಲ್ಲ ನಿನ್ನ ಚಿಂತನೆ ಬಿಟ್ಟು ಅನ್ಯ ಚಿಂತನೆ ಮಾಡುವ ಅವಶ್ಯಕತೆನೇ ಇಲ್ಲ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ವೇದಗಳು ಸಾರ್ತವೆ ಯಾಕೆ ಮಾಡ್ಬೇಕು ಅದನ್ನು ಅದು ಹೆಂಗೋ ನಡಿತೈತಿ ನಾ ಮಾಡಿರೇ ನಡಿತೈತಿ ಅಂತ ಹೇಳ್ತೀನಿ ಅವ್ರ ಚಿಂತೆ ನೀ ಮಾಡಕ್ಕೆ ಹೋಗ್ಬಾರ್ದು ಯಾರು ಚಿಂತೆ ಮಾಡಕ್ಕೆ ಹೋಗ್ಬಾರ್ದು ನಿನ್ನ ಚಿಂತೆ ನಿನ್ನ ಶರೀರ ಚಿಂತೆನ ನೀ ಮಾಡೋ ಅವಶ್ಯಕತೆನೇ ಇಲ್ಲ ಅದು ಪ್ರಾರಬ್ಧ ಪ್ರಕಾರ ನಡಿತೈತಿ ನೋಡಿ ನೀವು ಬೇಕಾರೆ ಶರೀರ ಚಿಂತೆ ಕೈ ಬಿಟ್ಟು ನಿನ್ನ ಆತ್ಮಚಿಂತನದೊಳಗೆ ಕಾಲು ಕಳಿ ನೀ ಅಂದ್ರೆ ನೀ ಹುಟ್ಟಿದ್ದಕ್ಕೂ ಸಾರ್ಥಕ ಆಕೈತಿ
ನೀ ಏನು ಮಾಡ್ಬೇಕಾದನ್ನು ಬಿಟ್ಟು ಮಾಡಬೇಕಾದದ್ದನ್ನು ಬಿಟ್ಟು ಮಾಡಬಾರದನ್ನು ಮಾಡ್ಕೊಂಡು ಕುಂತಿ, ಆಗಬಾರ್ದು ಹಾಕೊಂಡು ಕುಂಡಿರ್ತೈತಿ. ಹಂಗಾಗಿದ್ದು ನಮ್ಮೆಲ್ಲ ಪರಿಸ್ಥಿತಿ. ಮಾಡಬೇಕಾದದ್ದು ಏನೈತಿ, ನಾವು ಆತ್ಮಚಿಂತನೆ, ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನು ಮಾಡಬೇಕಾಗಿದೆ. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಅದನ್ನು ಮರೆತು ಬಿಟ್ಟೇವೆ ನಾವು. ಆ ಮನುಷ್ಯನ ಜನ್ಮದ ಕೆಲಸ ಬಿಟ್ಟು ಮನುಷ್ಯನ ಜನ್ಮಕ್ಕೆ ವ್ಯತಿರಿಕ್ತವಾದಂಥ ಪಶು ಪಕ್ಷಿಗಳ ಜನ್ಮದ ಕೆಲಸ ಮಾಡ್ಲಿಕ್ಕೆ, ರಾಕ್ಷಸಿ ಜನ್ಮದ ಕೆಲಸ ಮಾಡ್ಲಿಕ್ಕೆ, ಅಂದರೆ ಮನುಷ್ಯನ ಜನ್ಮದ ಕೆಲಸ ಬಾಕಿ ಉಳಿತೈತಿಲ್ಲ. ಮನುಷ್ಯ ಕುಲದ ಜನನದ ಲಾಭ ತನ್ನನ್ನು ತಾ ತಿಳ್ಕೊಳ್ಳೋ ಪ್ರಯತ್ನದೊಳಗೆ ಯಾರು ತೊಡಗಿ ನಾವು? ಆ ಕಿವಿಗೆ ಬಿದ್ದಿಲ್ಲ ನಮಗೆ ಮಾತು. ಕೇಳುವುದು ಅದ್ರ ಬಗ್ಗೆ, ನನ್ನ ಬಗ್ಗೆ ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದು ಅನುಭವಗಳ ಮುಖಾಂತರ ಇದನ್ನು ಶ್ರವಣ ಮಾಡುವ, ಮನನ ಮಾಡುವ, ನಿಧಿಧ್ಯಾಸನವನ್ನು ಮಾಡುವ. ಇದೇ ನಮ್ಮ ಕೆಲಸ. ಬಾಕಿ ಇದು ಯಾವುದು ನಮ್ಮ ಕೆಲಸ. ಎಲ್ಲ ಕೆಲಸಗೇಡಿ ಕೆಲಸ ಅಂತಿದ್ರೆ ಇದ ನಿನ್ನ ಕರ್ತವ್ಯ, ಇದ ನಿನ್ನ ಕಾಯಕ. ನಿನ್ನ ಬಗ್ಗೆ ನೀ ತಿಳ್ಕೊಳ್ಳೋ ಅಭ್ಯಾಸ ಮಾಡೋದು ಅದ ಕಾಯಕ. ಅದಕ್ಕೆ ನೀನು ದುಃಖದಿಂದ ಬಿಡುಗಡೆ ಮಾಡ್ತೈತೆ. ಬರೇ ನಿನ್ನ ಬಿಟ್ಟ ಅನಾತ್ಮ ಚಿಂತನೆ ಕಾಲ ಕಳೆದೆ ಅಂದ್ರೆ ಮತ್ತು ದುಃಖದಾಗ ಬಿದ್ದು ಹೊಳ್ಯಾಡೋದು ಪಾಳೆ ಬರ್ತೈತಿ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊ. ಏನೋ ಬಂದೈತಿ ನಿನಗೆ, ಬೇಳೆ ಸಿಕ್ಕದೆ, ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋ. ಎಲ್ಲ ಕೆಲಸ ಬಿಟ್ಟ ಮೊದಲು ಮಾಡ್ಕೊ. ಅದನ್ನು ನೋಡು ನಳ ಅಂತ ನಾಳೆ ಈಗ ಸದ್ದ ಇದನ್ನು ಮಾಡ್ಕೋ. ಇನ್ನೂ ಭಾಳ ದಿನ ಬದುಕ್ತೇವೆ, ಅದನ್ನು ನೋಡು, ಅದನ್ನು ಹಿಂದೆ ಸರ್ಸು. ಬಾಳೆ ಚಿಂತ ಇನ್ನೂ ಇರ್ತೇವಳ ಅಂತ ತಿಳ್ಕೊಂಡು ಅದನ್ನು ಹಿಂದೆ ಸರ್ಸು. ಈಗ ಸದ್ದ ಹೋಗ್ತೈತಿ ಶರೀರ ನೇಮದ್ದಲ್ಲ ಅಂತ ತಿಳ್ಕೊಂಡು ಮೊದಲು ಇದನ್ನು ತಳುವುದೇ ಮಾಡ್ಬೋದು. ಅಂದ ತಡ ಮಾಡ್ದ ಇದನ್ನು ಮೊದಲು ಮಾಡಿ. ಶುಭಶ್ಯ ಶೀಘ್ರಂ ಅಂತ ಯಾಕಂದ್ರೆ ಒಳ್ಳೇದು ಯಾವುದೈತಿ ಅದನ್ನು ದೌಡು ಮಾಡೋದು. ಶುಭಶ್ಯ ಶೀಘ್ರಂ, ಒಳ್ಳೇದನ್ನು ದೌಡು ಮಾಡು. ಒಳ್ಳೇದನ್ನು ನಿನ್ನ ನಿಜವನ್ನು ನೀ ತಿಳ್ಕೋ. ದೌಡು ಇದನ್ನು ಕೆಲಸ, ತಡ ಮಾಡಕ್ಕೆ. ನೋಡು ಅಂತ ಹೊಕ್ಕೈತೆ. ನೋಡು ಅಂತ 2 ಸಲ ಒತ್ತು ಕೊಟ್ಟು ಯಾಕೆ ಹೇಳ್ಯಾರ? ದೌಡ್ ನೋಡ್ಕೋ ಅಂತ. ಮಂಟೆ ಹೊಕ್ಕೈತಿ ನೋಡ, ವಿಮಾನ ಹೊಕ್ಕೈತಿ ನೋಡು ಅಂತಿರ್ತಾರಲ್ಲ, ದೌಡ ಹಂಗೆ ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂದು. ಈ ಶರೀರದ ಒಡಗೂಡದ ಅದನ್ನ ಬ್ಯಾರೆ ಇದೆ ಅಂತ ತಿಳ್ಕೊಂಡು ನೋಡು ಅಂತ ಅದಕ್ಕೆ ಒತ್ತು ಕೊಟ್ಟು ಹೇಳ್ಯಾರ. 2 ಶಬ್ದ ಇಟ್ಟಾರ, 2 ಸಲ ನೋಡು ಅಂದಾರ. ಅಂದ್ರೆ ದೌಡು ನೋಡು ಅಂತ. ಅಲಕ್ಷ್ಯ ಮಾಡಕ್ಕೆ ಹೋಗ್ಬೇಡ. ಅದಕ್ಕೆ ಹೊಕ್ಕೈತಿ ಅದು ಶರೀರ. ನೀರ ಮೇಲಿನ ಗುಳ್ಳಿ ಯಾಕ್ರಿ? ನಾವು ಹಿಂಗೆ ಇರ್ತೇವೆ ಅಂತ ತಿಳ್ಕೊಂಡೀವಿ. ಯಾರು ಉಳ್ದಾರ ಹೇಳ್ರಿ ಹಿಂಗೆ ಇದ್ರು? ಹಿಂಗೆ ಭಾಳ ದಿನ ಬದುಕಿದವ್ರಿಗೆ ನೋಡ್ಕೊಳಕ್ಕೆ ಆಗೋದು ನಿನಗೆ. 100 ವರ್ಷ ಬದುಕೇನಂದ್ರು ಏನು ಮಾಡಿದೆ? ಹಂಗಾದ್ರೆ 100 ವರ್ಷ ಬದುಕಿರು ಏನು ಮಾಡಿದೆ? ಅಜ್ಞಾನದೊಳಗೆ ಬದುಕಿದೆಲ್ಲೋ ನೀವು. ಭಾಳ ಚಲೋ ಇಟ್ಕೊಂಡು ಶರೀರ. 100 ವರ್ಷ ಬದುಕಿದಿ, ದಿನ ಪ್ರಾಣಾಯಾಮ ಮಾಡಿದೆ, ವ್ಯಾಯಾಮ ಮಾಡಿದೆ, ಪೌಷ್ಟಿಕನು ತಿಂದು ಎಲ್ಲ ಮಾಡಿದೆ. ಬದುಕಿ ಏನು ಮಾಡಿದೆ ಹೇಳು ನೀನು? ಬದುಕೇನು ಮಾಡಿದೆ? ಇಲ್ಲಿ ಸುಳ್ಳ ಮುದುಕಾಗಿ ಮೆರೆದಿಲ್ಲ, ಹುಚ್ಚು ಮರಳೆ. 100 ವರ್ಷ ಬದುಕೋದಕ್ಕಿಂತ ಜ್ಞಾನಿಯಾಗಿ 3 ವರ್ಷ ಬದುಕುವುದು ಬೇಷ್ ಅಂತ. ನಿನ್ನ ಬದುಕಿಗೆ ಸಾರ್ಥಕತೆ ಆಕೈತಿ. ಅಜ್ಞಾನಿಯಾಗಿ 100 ವರ್ಷ ಬದುಕಿದಿ, ಅಲ್ಲದ್ದನ್ನು ನಾನಂತ ತಿಳ್ಕೊಂಡೆ. ಅವಾಗೇನಾದ್ರು ಹೋಯ್ತು, ಅಜ್ಞಾನವನ್ನು ಕಳ್ಕೊಂಡೇನೆ. ಇಷ್ಟು ವರ್ಷ ಬದುಕಿದ್ರೆ ಎದಕ್ಕೆ ಬದುಕಿದ್ದಕ್ಕೆ ಎದಕ್ಕೆ ಉಪಯೋಗ ಆಯ್ತು? ನಿನ್ನ ಬದುಕು ವ್ಯರ್ಥ ಆಯ್ತು. 100 ವರ್ಷ ಬದುಕಿರ ಏನು? ಹದ್ದಿನಂಗೆ 1000 ವರ್ಷ ಬದುಕುತ್ತ ಹದ್ದು. ಯಾಕ್ರಿ? ಹದ್ದಿನಂಗೆ 1000 ವರ್ಷ ಬದುಕಿರೋರ ಏನಾಯ್ತು? ಅದಕ್ಕೆ ಜ್ಞಾನಿಯಾಗಿ 3 ವರ್ಷ ನೋಡ್ರಿ. ನೀವು ಸಣ್ಣ ವಯಸ್ಸಿನಾಗ ಶಂಕರಾಚಾರ್ಯರದು 32 ವರ್ಷದಾಗೆಲ್ಲ ಮುಗಿಸಿದ್ರು. ಅವಾಗ ಕಾಲ್ನಡಿಗೆಯಿಂದ ಭಾರತದ ಪ್ರವಾಸ ಎಲ್ಲ ಭಾರತದ ಎಲ್ಲ ದಿಕ್ಕುಗಳಿಗೆ ಆ ವಯಸ್ಸಿನಾಗ ಅಡ್ಡಾಡಿರೋರು. ಜಾಗೃತಗೊಳಿಸಿದ್ದಾರೆ ಇದನ್ನು. ನಮ್ಮ ಹಿಂದೂ ಋಷಿಮುನಿಗಳ ಸನಾತನ ಧರ್ಮವನ್ನು ನಮ್ಮ ಅಂಥ ವಯಸ್ಸಿನಾಗ ಅವರು ಹೆಂಗೆ, ಹಿಂದಿನ ಸಂಸ್ಕಾರ ಹೆಂಗಿರ್ಬೇಕು? ನಾವು ಬಾಳೆಗೆ ಬಡ್ಕೊತೇವೆ, ಈ ಮನೆ ಹೆಂಗೆ ಬಿಟ್ಟು ಹೋಗ್ಬೇಕಪ್ಪ. ಬರೇ ಇದು ಗಟ್ಟಿಯಾಗಿ ಊಟ ಬಡ್ಕೊಂಡು ಬಂದಂಗೆ ನಾವು. ಆಸಕ್ತಿ ಏನೈತೆ ಅಲ್ಲ, ಅದಕ್ಕೆ ಊಟ ಬಡ್ದಂಗನ. ಎಲ್ಲಿಗೆ ಹೋಗಿ ಬಿಡೋದಿಲ್ಲ. ನಮ್ಗೆ ಆಸಕ್ತಿ ಇತ್ತಂದ್ರದ ಊಟ ಬಡ್ಕೊಂಡಂಗೆ ಅದನ್ನ ಅಂತಿದ್ರು ಅಜ್ಜ. ಆಸಕ್ತಿ ಏನೈತೆ ಅಲ್ಲ, ಊಟ ಬಡ್ಕೊಂಡಂಗೆ, ನಿನಗೆ ನೀನಾಗ ಊಟ ಬಡ್ಕೊಂಡಂಗೆ ಅದನ್ನ. ಅದಕ್ಕೆ ಅನಾಸಕ್ತಿಯನ್ನು, ವೈರಾಗ್ಯವನ್ನು ಹೊಂದು ಎದುರಾಗೂ ಆಸಕ್ತಿ ಇಡಕ್ಕೆ ಹೋಗ್ಬೇಡ. ಎಲ್ಲದರ ಬಗ್ಗೆ ಉದಾಸೀನತೆಯನ್ನು ಧರಿಸಿರಿ ಅಂತ. ಎದ್ರ ಬಗ್ಗೆನೂ ಆಸಕ್ತಿ ಉಳಿಬಾರ್ದು. ಇದ್ರಿಗೆ ಇದ್ದಾಗಟ್ಟ ಎಷ್ಟದಾಗ ಆಸಕ್ತಿ ಅದ ಅನ್ನೋರಂಗೆ. ಅದು ನಾಟಕ ಮಾಡೋದು.
ಪಾತ್ರಧಾರಿ ಹೆಂಗೆ ಮಾಡ್ತಿರ್ತಾನ, ಏನಪ್ಪ ಅದ್ರಾಗ ಮುಡಿಗ್ಯಾನಪ್ಪ ಇವ್ ದುಃಖದ ಇದ್ರಾಗದನಪ್ಪ, ಎಷ್ಟು ಇದನ್ನು ಮಾಡ್ತಾನಪ್ಪ ಅನ್ನೋರಂಗೆ. ಪಾಠ ಮಾಡ್ತಾನ, ದುಃಖದ ಪಾಠ, ಸಿಟ್ಟಿನ ಪಾಠ ಬರ್ತಾವ, ಪ್ರಸಂಗ ಹೆಂಗೆ ಮಾಡ್ತಿರ್ತಾನೆ ಹಂಗೆ ನಟನ ಮಾಡ್ತಿರ್ತಾನೆ ಜ್ಞಾನಿ. ಅವನು ನಿಜವಾಗಿ ಅದಿಲ್ಲ, ನಾ ಬೇರೆ ನಾನು ತಿಳ್ಕೊಂಡು ಆಟ ಆಡ್ತಿರ್ತಾನೆ, ಆಟ ಆಡವ ಪಾಠ ಮಾಡವ ಅದ ನಾನು ತಿಳ್ಕೊಂಡು ಮಾಡೋದಿಲ್ಲವ, ನಾ ಬೇರೆ ತಿಳ್ಕೊಂಡು ಆಡ್ತಾನಿಲ್ಲ. ಹಂಗೆ ನಾವು ಈ ಆಟ ಆಡಬೇಕು. ಕೆಲವೊಬ್ಬರು ಪಾತ್ರಧಾರಿಗಳು ನಾವು, ಅದು ನಾವು ಬೇರೆನ ತಿಳ್ಕೊಂಡು ಇದನ್ನ ಆಟ ಆಡ್ಬೇಕು, ಇದೇ ನಾನು ತಿಳ್ಕೊಳಕ್ ಹೋಗ್ಬಾರ್ದು. ನಾವು ಮರ್ತು ಬಿಟ್ಟೇವು, ನಮ್ಮನ್ನು ನಾವು ಮರ್ತು ನಾವು ಇದೇ ಪಾತ್ರನ ನಾನು ತಿಳ್ಕೊಂಡ ಕರೆ ತಿಳ್ಕೊಂಡೆ ಅಂತಾನು. ಏನು ಅದು ಸಾಯಿ ಪಾಠ ಇರ್ತೈತೆ, ಕಾಯಿಲೆನ ಸಾಯ್ತಾನ ನಾವು ಯಾಕ್ರಿ ನಾಟಕ ಮಾಡ್ತಾನು. ನಾವು ಬೇರೆ ಐತೇನೆ ಸತ್ತಾಗ ನಾಟಕ ಮಾಡ್ತಾನು. ಹಂಗೆ ಇದು ಸಾಯಿಸೋನು ಅವನಲ್ಲ, ಇದು ನಾನು ಬೇರೆ ತಿಳ್ಕೊಂಡು ಆಟ ಸುಳ್ಳಿರ್ಬೋದು. ಈ ಆಟವು ನಾನು ಈ ಮೋಹಕ್ಕೆ ಬೀಳದಂತೆ ಕಡೆಗೆದ್ದು ಈ ಆಟವನ್ನು ಮಾಡುವೆ. ಹಂಗೆ ಆಡ್ಬೇಕಲ್ಲ, ಹಂಗೆ ಆಟ ಆಡಿ ಮಹಾತ್ಮರು ತಿಳಿದವರು. ನಾವು ಇದ ಖರೆ ಅಂತ ತಿಳ್ಕೊಂಡು, ವಿವೇಕ ಇಲ್ಲದವ್ರಿಗೆ ಇದು ಖರೆ ಅನ್ನಿಸ್ತದೆ, ಇದ ಸುಖರೂಪ ಅನಿಸ್ತದೆ. ಯಾವನಲ್ಲಿ ವಿವೇಕ ಜಾಗೃತ ಆಕತಿ ಯಾವಾಗ ಇದು ಸುಳ್ಳೈತಿ, ಇದು ದುಃಖ ರೂಪಿ ಐತಿ ಅನ್ನೋದು ಹೊಳಿತೈತಿ. ಯಾವ ಪುಣ್ಯಾತ್ಮ ಹೊಳಿತೈತೋ ಅಂಥ ಪುಣ್ಯವಂತರು ಇದರ ಆಟ ಆಡ್ತಾರೆ ಹಚ್ಕೊಳ್ದಂಗೆ. ನಮ್ಮ ಹಿಂದಿನ ಋಷಿಮುನಿಗಳೆಲ್ಲ ಹಚ್ಕೊಳ್ದಂಗೆ ಮಾಡಿರಲಿಲ್ಲ ಇದನ್ನು. ಪ್ರಾಪಂಚಿಕ ಎಲ್ಲ ಈಸಬೇಕು, ಇದ್ದ ಜಯಿಸಬೇಕು, ಲೇಷ ಆಸೆ ಇಲ್ಲದಂಗೆ ಹಚ್ಕೊಳ್ದಂಗೆ ಎಲ್ಲದರ ಬಗ್ಗೆ ಉದಾಸೀನ ಆದರು. ಎಲ್ಲ ಮಾಡಿದ್ರಿಲ್ಲ ಅವರು. ನಮ್ಮಪ್ಪ ಎಲ್ಲ ಗೌಡಿಕೆ ಮಾಡಿದ, ಮಸ್ತರಿಕೆ ಮಾಡಿದರು, ಯಾಕ್ರಿ ಎಲ್ಲ ಮಾಡಿದರು ಅವರು. ಶಾಸ್ತ್ರ ಹೇಳಿದರು, ಏನು ಹಚ್ಕೊಳ್ಳಿಲ್ಲ, ಎಲ್ಲದರ ಬಗ್ಗೆ ಉದಾಸೀನ. ಸಮಾಧಿ ಹತ್ತಿತ್ತು, ನಮಗೆ ಹಚ್ಕೊಂಡಿದ್ರೆ ಅವಾಗ ಸಮಾಧಿ ಹತ್ತಿತ್ತು ನಮ್ಮ ಅಪ್ಪಗಂತಿದ್ರು. ಹಂಗೆ ಇರಕ್ಕೆ ಕಲಿಬೇಕು. ಬಲ್ಲವರು ಅಲಿಪ್ತತೆಯನ್ನು, ಅವರ ದೇಹಾತೀತ ಸ್ಥಿತಿ ಹೆಂಗಿರ್ತಿತ್ತು, ದೇಹ ಸಂಬಂಧ ತಪ್ಪಿಸ್ಕೊಂಡು ಹೆಂಗಿರ್ತಿತ್ತು, ಅದನ್ನೆಲ್ಲ ನಾವು ಅವಕ್ಕೆ ಹೆಂಗಿರ್ತಿದ್ರು ಅದನ್ನು ನಾವು ಅಬ್ಸರ್ವ್ ಮಾಡ್ಕೊಂತಿರ್ಬೇಕು. ಅಂದಾಗ ನಮಗೂ ಅದನ್ನು ಆ ಸ್ಥಿತಿ ಹೊಂದಕ್ಕೆ ಸಾಧ್ಯ. ಅದನ್ನು ಮನಸ ಅಭ್ಯಾಸ ಮಾಡಬೇಕಲ್ಲ. ಹೆಂಗೆ ಅವನು ತಪ್ಪಿಸ್ಕೊಂಡ್ರಪ್ಪ ಇದು ಅಲ್ಲ, ಅನಾತ್ಮದ ಭಾವನೆಯನ್ನೆಲ್ಲ ಒಳಗೆ ಆಂತರಿಕವಾಗಿ ಅಭ್ಯಾಸ ಎಷ್ಟೊಂದು ಅವರು ಪ್ರಬಲವಾಗಿ ನಡೆದಿತ್ತು. ಇದು ಅನಾತ್ಮದ ಸಂಬಂಧವನ್ನು ತಪ್ಪಿಸ್ಕೋಬೇಕಾದ್ರೆ ಎಡೆಬಿಡದೆ ಒಳಗೆ ನಡಿಬೇಕಿದಂತ ಅಭ್ಯಾಸ ಬಲಿತಾಗಿ ಇದು ಎಲ್ಲ ಅನಾತ್ಮ ಚಿಂತನೆ, ಆತ್ಮಚಿಂತನೆ ಬಲಿಬೇಕು. ಅವಾಗ ಇದು ಅನಾತ್ಮ ಚಿಂತನೆ ತನ್ನಿಂದ ತಾನೇ ಹೋಗಿಬಿಡ್ತೈತಿ ಅಂತಿದ್ರು. ನಾವು ಹಂಗೆ ಒಮ್ಗೆ ಬಿಡ್ಬೇಕಂದ್ರೆ ಹೋಗೋದಿಲ್ಲ, ಅದು ಒಳಗೆ ಆಂತರಿಕವಾಗಿ ನಡಿಬೇಕು. ನನ್ನಿಂದ ಅರಿವಿಸ್ಕೊಳ್ಳುವೆಲ್ಲ ನನಗೆ ಗಣ್ಯವಾಗಿದ್ದಾವೆ. ಅರಿವು ನಾನು ಯಾವಾಗಲೂ ಇದ್ದು ಇರುವು ನಾನು, ಆನಂದ ಸ್ವರೂಪ ನಾನು, ಯಾವಾಗಲೂ ಅದ ನೆನವಿನಾಗ ಇರಕ್ಕೆ ಕಲಿಬೇಕು. ನಿಮ್ಮ ಸುಗ್ಗಿ ನೀವು ಹೋಗುವಾಗ ನಿಮ್ಗೆ ಕೂಡ ಬರ್ತೈತಿನ ಅದು, ಹಂಗೆ ಸುಗ್ಗಿಗೆ ಬಡ್ಕೋತಿ, ಹಂಗೆ ಸುಗ್ಗಿನ ಮುಗಿವಲ್ಲ ನಿನಗೆ. ಯಾಕ್ರಿ ಈ ಸುಗ್ಗಿ ಈ ಹಂಗಾಮ ಯಾಕ್ರಿ, ಈ ಮನುಷ್ಯನ ಜನ್ಮದ ಹಂಗಾಮ ಸುಗ್ಗಿ ಮಾಡೋನು ಬಾರವಾಗಿ ಹೇಳತಿ, ಸುಮ್ಮನೆ ಯಾಕೆ ಕುಳತಿ ಅಂತ ಸರಿ ಬಿಡೋಂದಾರಲ್ಲ. ಇವನ್ನೆಲ್ಲ ಅನಾತ್ಮ ವಿಚಾರಗಳನ್ನೆಲ್ಲ ಹೊಡೆದಾಕಿ ಆತ್ಮವಿಚಾರದ ಅಭ್ಯಾಸದೊಳಗೆ ಅದರಾಗ ತೊಡಗುವ ಅಭ್ಯಾಸ ಮಾಡಬೇಕಲ್ಲ. ಆ ಸುಗ್ಗಿ ಬರೀ ಅನಾತ್ಮ ಚಿಂತನೆ ಎಲ್ಲ ಮನಸ್ಸಿನ ತುಂಬಿಕೊಂಡು ಎಂಥ ಲುಕ್ಸಾನ ಆದೇನು, ಸಮಾಧಾನ ಶಾಂತಿ ಕೆಡಿಸ್ಕೊಂಡೆ. ಇದು ಆತ್ಮವಿಚಾರದ ಅಭ್ಯಾಸದಾಗ ತೊಡಬೇಕಿಲ್ಲ. ಇದೇ ಒಳ್ಳೆಯ ಸಮಯ ಇದು, ನಿನಗೆ ಶರೀರದ ಇದ್ದಾಗನ ಮಾಡ್ಕೊಳ್ಳೋ ಕೆಲಸ ಇದೆ. ಅನಾತ್ಮ ಚಿಂತನೆಯನ್ನೆಲ್ಲ ಹೊಡೆದಾಕಿ ಆತ್ಮಚಿಂತನದೊಳಗೆ ಕಾಲು ಕಳೆಯೋದು ಒಳ್ಳೆಯ ಸಮಯ ಅದು. ಆ ಸುಗ್ಗಿ ಏನಾಗಿರ್ತೈತಿ ಅಲ್ಲೇ ನೀವು ಹೋಗುವಾಗ ಅಲ್ಲೇ ಅದು ಸುಗ್ಗಿ ರಾಶಿ ಕಾಣದಾಗನ ಇರ್ತೈತಿ. ಹೊಂಟಿ ಪಾನಿ ಏನು ಮಾಡಿ ಹೊಂಟಿವು ಯಪ್ಪ. ಯಾಕ್ರಿ ಹಗೆಗೆ ಹಾಕೋ ಮಠ ನಿಂದಿರ್ಲಿಲ್ಲಲ್ಲೋ. ಮೊದಲು ಹಗೆಗೆ ಹಾಕ್ತಿದ್ರು ರಾಶಿ, ಹೌದಿಲ್ಲ? ಏನಪ್ಪ ಕರ್ಮಂಟ್ಲ ಕಟ್ಟೈತಿ ಮನ್ಯಾಗರ ಹಿಂಗೆ ಆತಿದ್ವು ರಾಶಿ, ಅದನ್ನು ತಂದು ಹಾಕಾರ್ದಿಕ್ಕಿಲ್ದಂಗೆ ಆತಲ್ಲ, ಹೌದಿಲ್ಲ? ಹಂಗಾಗಿ ಅವ್ರ ರಗಡೆ ಆಗ್ಯಾವ. ಕರ್ಮಟ್ಲ ಕಟ್ಟ್ಯಾನು ಕಟ್ಟಿ ಮನೆಗೆ ಬಂದ್ರಾಗೆ ಹೋಗತ್ತಪ್ಪ ಮುಂಜಿ ಮುಂದೆ ರಾಶಿ ಹಂಗೆ ಕುಂತ್ಯದ.
ಏನು ಮಾಡೋದು? ಹಾಂ, ಹೋಗುವಾಗ ನಿಮ್ಮ ಚುಕ್ಕಿ ನಿಮ್ಗೆ ಕೂಡ ಬರ್ತೈತೇನ ಅದು? ಎಷ್ಟೋ ತಿಂದ್ರಿ ಇದು ನಿನಗೆ ನೆಳ್ಳಾಟ, ಬಿಸಿಲಾಟ, ಸೌಕಾರಿಕಿ, ಬಡತನ ಇದನ್ನು ನಂಬ್ಕೊಂಡು ಕುಂತಿಯಲ್ವ ನಿನಗೆ? ಎಲ್ಲ ಕನಸಿನ ಆಟ. ಕನಸಿನೊಳಗೆ ಏನೇನೋ ಆಗಿರ್ತೈತಿ. ಎಚ್ಚರ ಆದ ಕೂಡಲೇ ಅದ್ರ ಬಗ್ಗೆ ಚಿಂತೆ ಮಾಡ್ತೇನೆ. ಹಂಗೆ ಸ್ವರೂಪ ಜಾಗೃತಿಯನ್ನು ಹೊಂದು. ಇದೆಲ್ಲ ಕನಸಿನ ವ್ಯವಹಾರ ಅನ್ನೋದು ಅನಿಸ್ತದೆ. ಕನಸಿನಂತೆ ಇದು ಅಸ್ತಿತ್ವದಾಗಿಲ್ಲಪ್ಪ ಇದು ಅನ್ನೋದು ಹೊಳಿತೈತಿ ನಿನಗೆ. ಇನ್ನು ನಿಜದ ಜಾಗೃತಿ ಎಚ್ಚರಿಕೆಯನ್ನು ನೀವು ಹೊಂದಿದಾಗ ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು ಕೆಟ್ಟು ಹೋಗೋದನ್ನ ಇದು. ಬೇಕಾದಷ್ಟು ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡು ಇದು ಕೆಟ್ಟು ಹೋಗೋದನ್ನ ಇದು. ಜನಿಸಿ ಕೆಡದ ಚನುಮಯಾತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಜನಿಸಿ ಕೆಡಲಾರ್ದಂಥದ್ದು ಹುಟ್ಟು ಸಾವುಗಳಿಗೆ ಒಳಗಾಗದಂಥ ಇರುವ ನಾನದೇನಪ್ಪ, ಆನಂದ ಸ್ವರೂಪನ ನಾನದೇನೋ ಅನುಭವ ನಿನಗಾತಂದ್ರೆ ನಿನಗೆ ಮುಕ್ತಿ ಅನ್ನೋದು ದೂರ ಇಲ್ಲ ಅಂದ್ರೆ ಮತ್ತೇನೋ ಹೊಂದಬೇಕಾಗಿಲ್ಲ. ನೀಲ್ಲಿ ನಿನ್ನಲ್ಲಿ ಐತದ ಮುಕ್ತ ಆಗ್ಲಿಕ್ಕೆ ಅವಕಾಶ ಐತಿ. ನೀವು ಏನು ನಿನ್ನ ಭಾವದೊಳಗೆ ಬಂಧನ, ಭಾವದೊಳಗೆ ನಿನ್ನ ಮುಕ್ತಿ. ಎಲ್ಲ ಭಾವನದೊಳಗೆ ಮಾಡ್ಕೊಂಡು ಬರ್ತೀನಿಲ್ಲ. ಭಾವರಹಿತ ಆದಾಗ ನಿನಗೆ ಬಂಧನನೂ ಇಲ್ಲ, ಮೋಕ್ಷನೂ ಇಲ್ಲ. ನಾ ಬಂಧನ ಮೋಕ್ಷ ಚಿದಾನಂದ ರೂಪ ಶಿವೋಹಂ ಅಂತ. ಕನಸಿನಿಂದ ಎಚ್ಚರ ಆದ ಕೂಡಲೇ ಎಲ್ಲ ಹೋಗಿಬಿಡ್ತೈತಿ. ಮನುಷ್ಯನೊಳಗೆ ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕುಂತಾನೆ. ಇದೇ ಕರೆ ಅಂತ ತಿಳ್ಕೊಂಡು ಈ ಶರೀರ ಭಾವ ಅದೇ ಎಲ್ಲ ದುಃಖಕ್ಕೆ ಕಾರಣ. ಈ ದೇಹ ಭಾವನೆಯನ್ನು ಕೈ ಬಿಡೋದು. ಈ ಶರೀರ ಭಾವ ಪುನಃ ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ದೇಹ ಭಾವ ನಡಿ ದುಃಖದ ಕೇಳು ಅಂತ. ಪುನಃ ಎಂದೆಂದೂ ಈ ಭಾವ ಶರೀರ ನಾನು ಅನ್ನೋ ಭಾವ ನಿನಗೆ ಬರಬಾರ್ದು. ಹಂಗೆ ನಾವು ಮಾಡ್ಕೋಬೇಕಾಗಿದೆ. ಎಲ್ಲ ಅನರ್ಥಕ್ಕೆ ಕಾರಣ ಇದೆ ದೇಹ ನಾನನ್ನೋ ಭಾವ ಗಟ್ಟಿಡು. ನೀ ಯಾರಿದೆ ಅನ್ನೋದು ಬಿಟ್ಟು ನೀ ಎಲ್ಲದನ್ನು ದೇಹ ನಾನು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತಿಯಲ್ಲ. ಇದನ್ನು ಆರೋಪ ಮಾಡ್ಕೊಂಡು ಕುಂತೀನಿ ನಿನ್ನಲ್ಲಿ. ಇದನ್ನು ನೀ ಇಲ್ಲದನ್ನು, ನೀ ಅಲ್ಲದನ್ನು, ಅದಕ್ಕೆ ಅದನ್ನು ಕೈ ಬಿಡುವಂತ. ಈ ದೇಹ ಭಾವನೆಯನ್ನು ಕೈ ಬಿಡುವ ಸಂಬಂಧ ಇಷ್ಟೆಲ್ಲ ನಾವು ಪ್ರಯತ್ನ ಮಾಡಬೇಕಾಗಿದೆ. ಯಾರು ಕೂಡ ವೈರತ್ವ ಬರಬಾರ್ದು. ವಿಷಯದ ಆಶೆ ಇತ್ತಂದ್ರೆ ವೈರತ್ವ ಬರುವುದು ನೋಡ್ರಿ. ಹೌದಿಲ್ಲ? ವಿಷಯದ ಆಶೆ ಕಳ್ಕೊಂಡಾಗ ಬರ್ತೈತಿ. ಎಲ್ಲರೂ ಕೂಡ ವೈರಿಲ್ದ ಇರಾಕ್ ಬರ್ತೈತಿ. ಹೌದಿಲ್ಲ? ರಾಗ ಇತ್ತಂದ್ರೆ ಅದಕ್ಕೆ ದ್ವೇಷ ಇರೋದನ್ನ ಯಾರು ಅಡ್ಡಿ ನೋಟ್ ಮಾಡ್ತಾರೆ ಅದಕ್ಕೆ ವೈರತ್ವ ಬರ್ತೈತಿ. ಎದರ ಮ್ಯಾಗಾರ ಪ್ರೀತಿ ಇಳಿತಿ ಅಂದ್ರೆ ನಿನಗೆ ಅದಕ್ಕೆ ಯಾರು ಅಡ್ಡಿಯನ್ನು ಮಾಡಿದ್ರು ಅವ್ರಿಗೆ ದ್ವೇಷ ಬರ್ತೈತಿ, ವೈರತ್ವ ಬರ್ತೈತಿಲ್ಲ. ಅದಕ್ಕೆ ಎದರ ಮ್ಯಾಗೂ ರಾಗ ಇಲ್ಲ, ಪ್ರೀತಿ ಎದ್ರ ಮ್ಯಾಗೂ ಅತಿ ಮಮತೆ ಸಲ್ಲದು. ಮನುಷ್ಯನೊಳಗೆ ಶರೀರ ಭಾವ ಗಟ್ಟಿಯಾಗಿ ಹಿಡ್ಕೊಂಡಾನ. ಹೆಂಗೆ ಬಿಡಲಿ ಅಂತಂದ್ರೆ ಹೆಂಗೆ ಹಿಡದೆ ಹಂಗೆ ಕೈ ಬಿಡೋದು. ನಿನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಸಿಗ್ತೈತಿ, ಅದರಾಗ ತೃಪ್ತಿ ಹೊಂದ್ಕೊಂಡಿರಕ್ಕಲಿ. ದೊರಕಲಿ ಏನಾದರೂ ಪರಿಣತಿ ಹೊಂದಿವುದೇ ಚಂದ ಅಂತ. ಏನು ನಮ್ಮ ಶರೀರ ಪ್ರಾರಬ್ಧ ಇರ್ತೈತಿ. ನಾವು ಇಲ್ಲದನ್ನು ಅವ್ರು ಇನ್ನೊಬ್ಬನ ಕಂಡ ನಾವು ಹಂಗೆ ಆಗ್ಬೇಕಂದ್ರೆ ಅವು ಪ್ರಾರಬ್ಧದಾಗ ಹಂಗೈತೆ. ಅದು ಖಾಯಂ ಐತೆ. ಅವಕ್ಕೂ ಇರೋದಿಲ್ಲ. ಇವತ್ತಿರ್ತಿ ನಾಳೆ ಇರೋದಿಲ್ಲ. ಹೌದಿಲ್ಲ? ಇವತ್ತೆಲ್ಲ ಥರದ ಅನುಕೂಲ ಐತಪ್ಪ, ನಾಳೆ ಇಲ್ಲ ನಮಗೆ. ಮತ್ತು ನಾಳೆ ಹೆಂಗೆ ಐಕತ್ತೆ ಏನು ಹೇಳಕ್ಕೆ ಬರೋದು. ಯಾವುದು ಶಾಶ್ವತವಾದದ್ದಲ್ಲ. ಇದಕ್ಕೆ ಖರೆ ಅಂತ ತಿಳ್ಕೊಂಡು ನಾವು ಇದ್ರ ಬೆನ್ನು ಹತ್ತೀವಿ. ಸ್ಥಿರವಾದದ್ದು ಯಾವುದೂ ಇಲ್ಲ ಇದ್ರ. ಹರಿಯ ಯೌವನರ ಸ್ಥಿರ ಇರ್ತೈತೆ ಇಲ್ಲ, ನೀನು ಸೌಕರ್ಯರ ಇರ್ತೈತೆ, ಮಾನ ಮರ್ಯಾದೆಲ್ಲ ಸ್ಥಿರ ಇರ್ತೈತೆ. ಯಾವುದು ಅಸ್ಥಿರವಾದದ್ದು. ಅಸ್ಥಿರವಾದದ್ದು ಯಾವುದೈತೆ ಅದನ್ನು ನಂಬೇಡ. ಸ್ಥಿರವಾದದ್ದು ಯಾವುದೈತೆ ಅದನ್ನು ನಂಬ. ಸ್ಥಿರವಾದದ್ದು ಯಾವುದಂದ್ರೆ ನೀನು ಇದ್ದಕ್ಕಿದ್ದಂಗಿರುವಂಥ ವಸ್ತು, ಅದು ಕೆಡಲಾರ್ದಂಥ ವಸ್ತು. ಅದು ಇವು ಉಳ್ಕಿದ್ವೆಲ್ಲ ಅನಾತ್ಮ ವಿಚಾರ, ಇವೆಲ್ಲ ವ್ಯವಹಾರ ಏನದಲ್ಲ ಅಸ್ಥಿರವಾದದ್ದು ಅದಾವು.
ಇನ್ನಿಂದ ಅರುವಿಸ್ಕೊಳ್ಳುವೆಲ್ಲ ಅಸ್ಥಿರ. ಅರು ಒಂದೇ ಸ್ಥಿರವಾದದ್ದು, ಯಾವಾಗಲೂ ಇದ್ದದ್ದು ಅದು. ಆನಂದಮಯವಾದ ಇರು ಭೂತ ವಿಕಾರದಿಂದ ಆದದ್ದಲ್ಲ, ಪಂಚಭೂತಗಳಿಂದ ತಯಾರಾದಂಥ ಕಾರ್ಯ ಅಲ್ಲ ಅದು ಆನಂದ. ಈ ಶರೀರ ಪಂಚಭೂತದಿಂದ ತಯಾರಾಗೈತಿ. ಅದು ನೀನು ನಿನ್ನನ್ನು ಏನಾರು ಕೂಡಿಸಿ ಮಾಡ್ಯಾರನ, ಈ ಶರೀರ ಕೂಡಿಸಿ ಮಾಡ್ಯಾರ. ಅವ ಒಂದಷ್ಟು ಹೊಲಸು ಅಪ್ಪೊಂದಷ್ಟು ಹೊಲಸು ಕೂಡಿ ತಯಾರಾಗೈತಿ. ರೇತೋ ರುದಿರದಿಂದ ಉದಿಸೈತಿ ಇದು ಶರೀರ. ಇದನ್ನು ನಾನು ಅಂತ ತಿಳ್ಕೊಂಡು ಎರಡು ಹೊಲಸಿನ ಬೇಸಿಗೆಗೆ ನಾನು ಅಂತ ತಿಳ್ಕೊಂಡೆ ಅಲ್ಲ. ಶಾನ್ಯಾನ ಏನು ದಡ್ಡು ನೀನು ಅಂತ. ನೀನು ಬೇಸಿಗೆ ಅಲ್ಲ, ನೀನು ಪಂಚಭೂತದಿಂದ ಸಂಘಟಿತವಾದಂಥ ಶರೀರ ನೀನಲ್ಲ. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದ ಇರು ನೀನು, ಅರು ನೀನು, ಆನಂದ ಸ್ವರೂಪ ನೀನಿದೇನು ತಿಳ್ಕೊ. ಶರೀರ ಸಂಬಂಧ ಇಟ್ಕೊಂಡು ಯಾಕ್ರಿ ಈ ಶರೀರ ನಾನು ಅಂತ ತಿಳ್ಕೊಂಡೆ. ಶರೀರ ಸಂಬಂಧಿಗಳು ನಮ್ಮಪ್ಪ ನಮ್ಮವ್ವ ಅಂತ. ಶರೀರದ ಅಪ್ಪ ಅವ್ವ ಅವರ, ನಿಮ್ಮಪ್ಪ ನಿಮ್ಮವ್ವ ಅಲ್ಲ ಅವರ. ಹಿಂಗೆ ಹೇಳಿರೋ ಒಂದು ನಮೂನೆ ಅನಿಸ್ತದೆ. ಯಾಕ್ರಿ ಸಾಮಾನ್ಯ ಜನರಿಗೆ ಏನು ತಿಳಿಬೇಕು. ನಿಮ್ಮಪ್ಪ ನಿಮ್ಮವ್ವಗಳು ಯಾರೂ ಇರುವುದಿಲ್ಲ. ಶರೀರದ ಅಪ್ಪ ಅವ್ವ ಹೇಳ್ತೀವಿ, ಶರೀರ ಸಂಬಂಧಿಗಳವರೆಲ್ಲ. ನಿನ್ನ ಸಂಬಂಧಿಗಳು ಯಾರ್ದಾರು ಹೇಳಿ? ಯಾರೂ ಇಲ್ಲ ನಿನ್ನ ಸಂಬಂಧಿ. ಗಣ್ಯವಾಗಿ ಯಾರೂ ಇಲ್ಲ. ನಿನ್ನ ಹೊರತು ಮತ್ತೊಂದು ಯಾವುದೂ ಇಲ್ಲ, ಅಸ್ತಿತ್ವ ಇಲ್ಲವು ಯಾವ. ಅವು ಸಂಬಂಧಗಳೆಲ್ಲ ಅಡುಗುವೆಲ್ಲ ಸಂಬಂಧಗಳು. ಶಾಶ್ವತವಾದದ್ದು ಯಾವುದವ್ರಿ? ನಿನ್ನಿದು ಇವತ್ತಿಲ್ಲ. ನಿನ್ನೆಲ್ಲ ಇತ್ತಪ್ಪ ಮರ, ನೀವು ಓದ್ ನೋಡೋದಿಲ್ಲ. ಒಂದೊಂದು ಸಂಬಂಧಗಳು ಕೂಡ್ತಾವ ಮತ್ತು ಅಗಲ್ತಾವ, ಮತ್ತು ಹೊಸ ಸಂಬಂಧಗಳು ಕೂಡ್ತಾವ, ಮತ್ತು ಹೊಸ ಆಗಲಿ ಹೋಗ್ತಾವೆ, ಹಳೆವೆಲ್ಲ ಹೋಗ್ತಾವೆ. ಯಾವ್ದು ಶಾಶ್ವತವಾದದ್ದು ಐತೆ? ನೋಡ್ಕೊಂತ ಬಂದು ಎಷ್ಟು ಸಂಬಂಧಗಳು ನಮ್ಗೆ ಕುಡಿಯಾವು, ಎಷ್ಟು ಸಂಬಂಧಗಳು ಆಗಲ್ಯಾವು. ನಿನ್ನ ಜೀವನದೊಳಗೆ ಅನುಭವದಿಂದ ನೋಡಿದನೆಲ್ಲ ಹೆಂಗಾಗೈತಿ. ಯಾವ ಜನ್ಮದಾಗ ಸಂಬಂಧಗಳು ಉಳ್ದಾವೆ, ಯಾವ ಜನ್ಮದ ಶರೀರ ಉಳ್ದಾವೆ, ಯಾವ ಜನ್ಮದ ಗಂಟು ಗದಡಿ ಉಳ್ದಾವೆ, ಯಮಾನ ಮರ್ಯಾದೆ ಏನೇನೋ. ಅವಾಗ ಎಷ್ಟು ಶನಿ ಇದ್ದೀವಲ್ವ ಮರ, ಎಲ್ಲ ಓತಿಲ್ಲ. ಬುದ್ಧಿ ಏನು ಅದು ಮಷಿನಿಂಗ್ ಹೋತಿಲ್ಲ. ಈಗ ಉಳಿದಿಲ್ಲ. ಎಷ್ಟು ಶನಿ ಇತ್ತು ನೋಡೋ, ಹೌದಿಲ್ಲ? ಜೋರ್ಲೆ ಜಡ್ ಆಯ್ತಪ್ಪ, ಇದಕ್ಕೆ ಏನೇನೋ ಸಹ ಉಳಿದೇ ಇಲ್ಲ, ನೆನಪ ಉಳಿಲಿಲ್ಲ ಅಂತ. ಎಷ್ಟು ಶನಿ ಆಯ್ತು ಮರ, ರ್ಯಾಂಕ್ ಹೊಡೋರಿ ಹೌದಿಲ್ಲ? ಜಡ್ ಬಡದು ಎದ್ದಿಂದ ಏನು ಗೊತ್ತಾಗಲ್ಲ. ಎಲ್ಲಿ ಹೋತಂದ್ರೆ ಮಠ ಮಾಯ ಆಗಿ ಹೋತಲ್ಲ, ಹೌದಿಲ್ಲ? ಎಲ್ಲ ಬುದ್ಧಿ ಒಳಗಿಂದ ಏನು ಉಳಿದಿಲ್ಲ. ಕೆಟ್ಟು ಹೋಗುವ ನಾವೆಲ್ಲ. ಏನು ಶಾಣೆತನ? ಈ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದು ಇದು ಎಂದೂ ಕೆಡಲಾರ್ದಂತ ಈ ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಇದನ್ನು ಮಾಡ್ಬೇಕು. ಅದು ಕೆಡಲಾರ್ದಂಥದ್ದು, ನಾಶ ಆಗಲಿ ಇದ್ದಂಥದ್ದು, ಅಂಥದ್ದನ್ನು ಗಳಿಸು. ವಿಷಯದಿಂದ ಇಂದ್ರಿಯಗಳನ್ನು ಹಿಂದಕ್ಕೆ ಸರಿಸ್ಬೇಕು. ವಿವೇಕಿದ್ರೆ ಬರ್ತೈತೆ ಅದು, ಇಲ್ಲ ಅಂದ್ರೆ ಸರಿತಿಲ್ಲ ಅವು. ವಿವೇಕದ ಸನ್ನೆ ಬೆರೆಸಿ ನೋಡು ಅಂದ. ಓಡಾದ್ರೆ ಜೋರೈತಿ. ಇಂದ್ರಿಯಗಳ ಮಜಾ ಮಾಡೋದು, ಬಿಡಕ್ಕೆ ಒಮ್ಮಿಗಿಲಿ ಬಿಡ್ಸಾಕು ಅದಕ್ಕಿಲ್ಲ. ಅವು ವಿವೇಕದಿಂದ ಹಿಂದೆ ಸರಿಸ್ಬೇಕು. ಅದು ಹಠದಿಂದ ಮಾಡಿದ್ರೆ ಉಪಯೋಗ ಆಗುದಿಲ್ಲ. ಮತ್ತೆ ಒತ್ತಾಯದಿಂದ ಮಾಡಿ. ಹೆಚ್ಚು ಕಡಿಮೆ ಆಗೋದು ಶರೀರ, ನೀನು ಹೆಚ್ಚು ಕಡಿಮೆ ಆಗೋದಿಲ್ಲ. ಬದಲಾವಣೆ ಆಗೋದು. ಅದು ಇದಕ್ಕಿದ್ದಂಗೆ ಇರುವುದಲ್ಲ. ಅದು ಯೋಗದೊಳಗೆ ತೊಡಗುದಂದ್ರೆ ಏನು? ಯೋಗ ಅಂದರೆ ಕೂಡುವಿಕೆ. ನಿನ್ನ ಮೂಲ ಸ್ಥಿತಿಯನ್ನು ನೀವು ಹೊಂದೋದು ಯೋಗ. ಸಮರಸ, ಜೀವ ಪರಮರ ಐಕ್ಯ ಅಂತ. ಇತ್ಲಾಗಿನ ತೆಗೆದು ಅತ್ಲಾಗ ಹಚ್ಚೋದು ಅಂತ. ಆಸಕ್ತಿ ತೆಗೆದು ಅನಾಸಕ್ತನಾಗಿರುವುದ ಯೋಗ. ವಿಷಯದಲ್ಲಿ ಆಸಕ್ತಿ ತೆಗೆದ ಅನಾಸಕ್ತಿಯನ್ನು ಹೊಂದೋದ ಯೋಗ. ಆಸಕ್ತಿನ ಭೋಗ, ಅನಾಸಕ್ತಿನ ಯೋಗ. ಆಸಕ್ತಿನ ಭೋಗ, ಅನಾಸಕ್ತಿನ ಯೋಗ ಅಂತ. ಶರೀರದಾನ ಹೊಲಸ್ತಾಗ ಬಿಟ್ರೆ ಹೆಂಗೆ ಶರೀರಕ್ಕೆ ಆರಾಮ ಇರ್ತೈತಿ? ಹೌದು, ಶರೀರದಾನ ಮಲಮೂತ್ರ ತ್ಯಾಗ ಮಾಡಿದ್ರೆ ಮನಸ್ಸಿಗೆ ಶರೀರಕ್ಕೆ ಹೆಂಗೆ ಹಲವಾರು ಇರ್ತೈತಿಲ್ಲ.
ನೋಡ್ರಿ ಅದು ಹೋಗಲಿಲ್ಲ ಅಂದ್ರೆ ಏನಪ್ಪ ನಮಗೆ ಮಲಮೂತ್ರ ಸರಿಯಾಗಿಲ್ಲ ಇವತ್ತಂತ ಅದ ಹಳಹಳಿ ಇರ್ತೈತೆ ಅವಾಗ. ಅದನ್ನು ಹೊರಗೆ ಹಾಕಿ ಬಂದ ಅಂದ್ರೆ ಆರಾಮ ಹಾರ್ಯಾಡ್ತಾನ ಮತ್ತು ಬರಿ ಬಿಚ್ಚಿದ ಹಾವನ್ಯಂಗೆ, ಹೌದಿಲ್ಲ? ಇಲ್ಲ ಅಂದ್ರೆ ಹಂಗೆ ಏನು ನಮ್ಗೆ ಒಟ್ಟ ಇವತ್ತು ಚರಿಗೆ ತೊಗೊಂಡು ಆಗ್ಬಾರ್ದು, ಹಂಗೆ ಟಿಸಕ್ ಹೋಗಕತ್ತೈತದ ಹಳವಾರಕೈತಿಲ್ಲ. ಮೂತ್ರ ಬಿಗದಾಗ ಅದನ್ನು ಬಿಟ್ಟು ಕೂಡಲೇ ಎಷ್ಟು ಹಳವಾರಕೈತಿ, ಗೆಜ್ಜೆ ಬಿಗದಂಗೆ ಹಗರಾಕೈತಿ. ಹಂಗೆ ಮನಸ್ಸಿನಾಗಿ ಒಂದು ತುಂಬ್ಕೊಂಡು ಎಲ್ಲ ಒಂದು ಕೈ ಬಿಟ್ಟು ಅಂದ್ರೆ ಮನಸ್ಸಿಗೆ ಹಳವಾರಕೈತಿ. ಶರೀರದನ್ನು ಹೊಲಸ್ಬಿಟ್ರೆ ಶರೀರಕ್ಕೆ ಆರಾಮ ಇರ್ತೈತಿ. ಮನುಷ್ಯನ ಹೊಲಸು ಕೈ ಬಿಟ್ಟು ಅಂದರೆ ಮನಸ್ಸಿಗೆ ಆರಾಮ ಇರ್ತೈತಿ. ಮನಸ್ಸಿನೊಳಗೆ ರಾಗದ್ವೇಷ ಅನ್ನುವಂಥ ಹೊಲಸು ಹಿಡ್ಕೊಂಡು ಕುಂತಿಯಲ್ಲ, ಅವನು ಕೈ ಬಿಟ್ಟು ಮನಸ್ಸು ಸ್ವಚ್ಛ ಇರ್ತೈತಿ. ಮನಸ್ಸು ಸ್ವಚ್ಛ ಇದ್ದಾಗ ಇದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಮನಸ್ಸು ಮಲಿನ ಇತ್ತಂದ್ರೆ ಇದನ್ನು ಎಷ್ಟು ಹೇಳಿದ್ರು ಕೇಳಿದ್ರು ಇದು ನಮ್ಗೆ ಅನುಭವಕ್ಕೆ ಬರ್ತದೆ. ಏನು ಸುಮ್ಮನೆ ಎದುರಿಗೆ ಕುಂತೇನೆ ಅಂದ್ರೆ ಸುಧಾ ಮನಸ್ಸು ಕಡೆ ಲಕ್ಷ್ಯ ಇರೋದಿಲ್ಲ. ಅದು ಏನು ನಿರಂತರ ಶ್ರವಣ ಮನನ ನಿಧಿಧ್ಯಾಸನವನ್ನು ಮನಸ್ಸಿಗೆ ಹಚ್ಚಬೇಕು. ನಮ್ಮ ಇರುವಿನ ಬಗ್ಗೆ, ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳಕ್ಕೆ ಹಚ್ಚಬೇಕು. ಮನಸ್ಸಿಗೆ ಬುದ್ಧಿ ಹೇಳ್ಬೇಕು. ಅದು ಅದರಾಗ ವೇಳೆ ಕಳಿಬೇಕು. ಹೆಚ್ಚು ನಾವು ನಮ್ಮ ಇರುವನ ಶ್ರವಣ ಮಾಡೋದ್ರೊಳಗೆ, ಮನನ ಮಾಡೋದ್ರೊಳಗೆ, ನಿಧಿಧ್ಯಾಸನ ಆ ವೇಳೆಯನ್ನು, ನಮ್ಮ ಆಯುಷ್ಯದ ವೇಳೆಯನ್ನು ಅದಕ್ಕೆ ಉಪಯೋಗ ಮಾಡ್ಕೋಬೇಕು. ನಾವು ಅದಕ್ಕೆ ಎಲ್ಲಿ ಉಪಯೋಗ ಮಾಡ್ಕೊಂಡೇವೆ? ಬರೀ ಜಗತ್ತಿನ ಬಗ್ಗೆ ಕೇಳ್ತೇವೆ. ಶ್ರವಣ ಎದ್ರ ಬಗ್ಗೆ? ಅನಾತ್ಮದ ಬಗ್ಗೆ. ಅದ್ರ ಬಗ್ಗೆ ಮನನ ಮಾಡ್ತೇವೆ. ಅದ್ರ ಬಗ್ಗೆನೇ ಗಟ್ಟಿಗೊಳಿಸ್ತೇವೆ. ಆತ್ಮಾವಾರೆ ಅಂದಾರ, ಹೌದಿಲ್ಲ? ನಿನ್ನ ಬಗ್ಗೆ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು ಅಂದಾರ ಹೊರತು ಈ ತೋರ್ಕಿ ಬಗ್ಗೆ, ಜಗತ್ತಿನ ಬಗ್ಗೆ ಅಂದಿಲ್ಲ. ನಾವೆಲ್ಲರೂ ದಿನನಿತ್ಯ ಶ್ರವಣ ಎದ್ರ ಬಗ್ಗೆ? ಅನಾತ್ಮದ ಬಗ್ಗೆ ಮಾಡಾಕತ್ತೇವೆ. ಜಗತ್ತಿನ ಸುದ್ದಿಯಾಗ, ಬಾಳೆ ಸುದ್ದಿಯಾಗ ಕಾಲು ಕಳೆಯಾಗ್ತೇವೆ. ಮತ್ತೊಂದು ಹೆಸರೇ ಇಲ್ರಿ. ಅವ ಸುದ್ದಿ ಕುಂತಲ್ಲಿ ನಿಂತಲ್ಲಿ ಅವನ ಮಾತಾಡೋದು, ಬರೀ ಜಗತ್ತಿನ ಸುದ್ದಿ. ಅವ್ರದ್ದು ಹೆಂಗಾಯ್ತು ಇವ್ರದ್ದು. ಇದರೊಳಗೆ ಇದ ವಿವೇಕ ಅಂತ ಅವಿವೇಕಿಗಳಿಗೆ ಇದ ಸುಖರೂಪ ಅನಿಸ್ತದೆ. ಜಗತ್ತಿನ ಸುದ್ದಿಯಾಗ ಕಾಲ ಕಳೆದ ನಮಗೆ ಸುಖಿತ ಅನಿಸುತ್ತೆ. ಅದರೊಳಗೆ ಏನೂ ಲಾಭ ಇಲ್ಲ ಅನ್ನೋದು ಹೊಳಿಬೇಕು. ವಿವೇಕವಂತ ಇದ್ದಾವ ಅವನು ಯಾವ ಮಹಾತ್ಮ ಜಗತ್ತಿನ ಸುದ್ದಿಯಾಗ ಕಾಲ ಕಳೆದಾರ ಹೇಳಿ? ಅವ್ರಿಗೆ ವಿವೇಕ ಜಾಗೃತಿ ಇತ್ತು. ಅವ್ರು ಯಾಕೆ ಮಾಡಕ್ಕೆ ಹೋಗಾರ ಈ ಅವಿವೇಕತನ? ವೇಳೆ ವ್ಯರ್ಥ ಕಳೀಲಿಲ್ಲ ಅವರು. ಏನು ಯಾವಾಗಲೂ ಆತ್ಮಚಿಂತನದೊಳಗೆ ಅಭ್ಯಾಸ, ಅದರೊಳಗೆ ಕಾಲ ಕಳೆದು ಜನ್ಮ ಸಾರ್ಥಕ ಮಾಡ್ಕೊಂಡ್ರು. ಹೊರಗೆ ಸೋಗ ಹಾಕಿಬಿಟ್ರೆ ನನಗೆ ಒಳಗೆ ಆ ಮನಸ್ಸಿನಾಗ ಅನಾತ್ಮ ಚಿಂತನ ಬರೋದೇ ಇಲ್ಲ. ನಾವು ಯಾವ ಸೋಗ ಹಾಕಿದ್ರೆ ನಿನಗೆ ಇದ್ರ ನೆನಪಿನಾಗಿರಾಗ ಬರ್ತೈತೆ ಹೇಳಿ? ಕೆಂದ ಬಿಟ್ರೆ ಯಾವಾಗಲೂ ಆತ್ಮಚಿಂತನದಾಗ ಇರೋಕ್ಕಾಕೈತೆ ನಿನಗೆ? ಬಿಳ್ದ ಬಿಟ್ರಾಕೈತಿ, ಬೆಳ್ಳಕ್ಕಿ ಮರಿ ಹಂಗೆ ಆಕೈತಿ. ಕೆಂದ ಬಿಟ್ರಾಕೈತಿ, ತಲೆ ಬೋಳ್ಸಿರಾಕೈತೆ. ನೀನು ಕೆಟ್ಟ ವಿಚಾರ ಬರೋದೇ ಇಲ್ಲ, ತಲೆ ಬೋಳ್ಸಿರ ಯಾಕ್ರಿ? ಏನು ಮಾಡಿರಾಕೈತಿ ಹೇಳಿ? ಕೂದಲ ಬಿಟ್ರೆ ಬರ್ತೈತೆ, ಗಡ್ಡ ಬಿಟ್ರೆ ಬರ್ತೈತೆ? ಗಡ್ಡ ಬಿಟ್ರೆ ನೀ ಉನ್ನತ ವಿಚಾರಗಳು ಹೊಳಿತಾವ ನಿನಗೆ? ಬೋಳ್ಸಿರು ಹೊಳಿತೈತೆ, ಬಿಟ್ಟರು ಹೊಳಿತೈತೆ. ಬೋಳ್ಸಿದ್ರು ಇಲ್ಲ, ಬಿಟ್ಟರು ಇಲ್ಲ. ಹೊರಗೆ ಯಾವ ಸೋಗ ಹಾಕಿರೂ ಇಲ್ಲ. ನೀನು ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಸೋಗಿಗೂ ಸನ್ಯಾಸ, ಸೋಗ ಹಾಕಿರೋ ಸನ್ಯಾಸ ಅಂತ ನಾವು ತಿಳ್ಕೊಂಬಿಟ್ಟೇವು. ಸೋಗಿಗ ಸನ್ಯಾಸ ಅಂತ ಸಾಮಾನ್ಯವಾಗಿ ನಮ್ಮ ತಲೆಯಾಗ ಅದ ಐತಿ. ಸನ್ಯಾಸಿಗಳು ಬಂದ್ರಪ್ಪ, ಸೋಗ ಹಾಕಿದವರು ಸನ್ಯಾಸ. ಅದು ಬಾಯಿ ಚಿನ್ನದಿಂದ ಅದನ್ನು ಸನ್ಯಾಸತ್ವವನ್ನು ಗುರುತಿಸ್ಲಿಕ್ಕೆ ಬರೋದಿಲ್ಲ. ಇವತ್ತಿ ಪಟ್ಟ ಪಡ್ಕೊಂಡ್ರೆ, ರುದ್ರಾಕ್ಷಿ ಮಾಲೆ ಹಾಕಿರ ನೀ ಸನ್ಯಾಸಿ ಆಗಿಬಿಟ್ಟೆ. ದುಷ್ಟ ವಿಚಾರಗಳು ಬರೋದೇ ಇಲ್ಲ ನಿನಗೆ. ಸನ್ಯಾಸಿ ಆಗಿಬಿಟ್ಟೆ, ನೀ ಸಾಧು ಆಗಿಬಿಟ್ಟೆನ? ಹಂಗೆ ಸೋಗ ಹಾಕಿದ್ರು ನಾವು ಅದಕ್ಕೆ ಅಂತ ತಿಳ್ಕೊಂಡ್ಬಿಟ್ಟೇವೆ. ಅದಕ್ಕೆ ಮಹತ್ವ ಕೊಟ್ಕೊಂಡ್ಬಿಡ್ತೇವೆ ಸೋಗಿಗೆ ಸನ್ಯಾಸ. ಅದಲ್ಲ ಅಲ್ಲ, ಸೋಗಿಗೂ ಸನ್ಯಾಸಕ್ಕೂ ಯಾವ ಸಂಬಂಧ ಇಲ್ಲ. ಮನುಷ್ಯನಾಗ ಹಿಡಿದದ್ದು ಕೈ ಬಂದು ಮಂದಿಗೆ ಏನು ಗೊತ್ತಾಕೈತಿ? ಮಂದಿಗೆ ತೋರ್ಸಕ್ಕೆ ಬರ್ತೈತೆ ನಾವು ಹಿಡಿದದ್ದು ಬಿಟ್ಟದ್ದು? ನಿನಗೆ ಗೊತ್ತದ. ಸನ್ಯಾಸ ಅಂದ್ರೆ ಮನಸ್ಸಿನಾಗ ಹಿಡಿದದ್ದನ್ನು ಕೈ ಬಿಡೋದು. ಅವಾಗ ಮನಸ್ಸಿಗೆ ಸಮಾಧಾನ ಇರ್ತೈತಿ. ಅದೇ ಗೊತ್ತಾವ. ಸನ್ಯಾಸಿಯಾಗಿ ನಮ್ಗೆ ಗೊತ್ತಾವ, ದುಃಖ ಇಲ್ದಂಗೆ ಆಗಿರ್ತೈತಿ. ಸನ್ಯಾಸಿಗೆ ದುಃಖ ಇಲ್ಲ. ದುಃಖರಹಿತ ಆಗ್ಬೇಕನ್ನೋರು ಎಲ್ಲರೂ ಸನ್ಯಾಸಿಗಳಾಗಬೇಕು. ಸನ್ಯಾಸಿ ಅಂದ್ರೆ ಎಲ್ಲರೂ ಹೊರಗೆ ಬಿಡು ಸನ್ಯಾಸ ಅಲ್ಲ, ಒಳಗೆ ಬಿಟ್ಟಾಗ ಸಮಾಧಾನ ಇರ್ತೈತಿ. ಮನಸ್ಸಿಗೆ ಎಲ್ಲಿ ಎಲ್ಲಿ ಹೊತ್ತೈತಿ ಒಳಗೆ? ಮನಸ್ಸಿನಾಗ ಇರ್ತೈತಿ. ಅದು ಹಿಡ್ಕೊಂಡದ್ದು ಮನಸ್ಸಿನಾಗೆ ಬಿಡೋದು ಕೆಲಸ.
ಎಲ್ಲಿ ಹತ್ತೈತಿ ಎಲ್ಲೇ ತೊಳ್ಕೊತಿಲ್ಲ ಹೊಲಸ. ಬಾ ಒಂದು ಕಡೆ ಬರೀ ಒಂದು ಕಡೆ ಅದ ಹಿಡ್ಕೊಂಡದೆಲ್ಲ ಮನಸ್ಸಿನಾಗ, ಬಿಡುವುದು ಮನಸ್ಸಿನಾಗ, ಹೊರಗೆ ಏನು ಕೆಲಸ ಇಲ್ಲ ನಿಮಗೆ. ಏನೇನು ಹಿಡ್ಕೊಂಡು ಎಷ್ಟೆಷ್ಟು ಹಿಡ್ಕೊಂಡು ಅವನ್ನೆಲ್ಲ ಎಲ್ಲಿ ಹಿಡ್ಕೊಂಡು ಅದನ್ನು ಕೈ ಬಿಡು. ಪಟ್ಟ ಬಡ್ಕೊಂಡ್ರದು ಹೊಕ್ಕವು, ನೀನು ಮನಸ್ಸು ವಾಸನ ಹೊಕ್ಕವ್ರಿ. ಬೂದಿ ಬಡ್ಕೊಂಡ್ರೆ ಹೊಕ್ಕವು ನಾವು. ಬಾಯಿ ಚಿನ್ನಗಳನ್ನು ನೋಡಿದ ಕೂಡಲೇ ಓಡಿ ಹೊಕ್ಕವು ನಾವು. ಯಾಕ್ರಿ? ವಿಭೂತಿ ನೋಡಿದ ಕೂಡಲೇ ಹೋದಪ್ಪ ಅವನ್ನೆಲ್ಲ ಕಾಮಕ್ರೋಧಾದಿಗಳು ನಾಶ ಆಗಿ ಹೊಕ್ಕವು. ಗದ್ದ ಬಡ್ಕೊಂಡ್ರೆ ಹೊಕ್ಕವು ನೀನು. ಯಾ ಸೋಗ ನೋಡಿದ ಕೂಡಲೇ ಮಾಯ ಆಗಿಬಿಟ್ಟು ಅಂತವು. ಯಾಕ್ರಿ? ಹೋಗ್ಬಿಟ್ರು. ಕರೆಗೆ ಮಸಿ ಅರ್ಬಿ ಹಾಕೊಂಡ್ರು ಹೊಕ್ಕವು. ಯಾಕ್ರಿ? ಅವು ಮಸಿ ಅರ್ಬಿ ಹಾಕೊಂಡು ಅಡ್ಡಾಡ್ತಾವು. ಹೌದಲ್ಲ? ಅದೊಂದು ನಮೂನೆ ಹುಚ್ಚರ ಶಾಂತಿನ ಅದು. ನೀ ಏನಿದೆ ಅದನ್ನು ಬಿಟ್ಟು ಎಲ್ಲದನ್ನು ನೀನು ಹೇಳಿ ಅಂತ ನೀನು ತಿಳ್ಕೊಂಡೆಲ್ಲ, ಅದ ಎಲ್ಲ ದುಃಖಕ್ಕೆ ಕಾರಣ. ಇದ ಅಹಂಕಾರ. ನೀನು ಇದ್ದದ್ದು ಬಿಟ್ಟು ಇಲ್ಲದನ್ನು ನೀನು ತಿಳ್ಕೊಂಡೆಲ್ಲ, ಇದ ಅಹಂಕಾರ. ಎಲ್ಲ ದುಃಖಕ್ಕೆ ಮೂಲ ಕಾರಣ ಅಜ್ಞಾನದಿಂದ ಅನ್ಯಥಾ ಜ್ಞಾನ. ಅನ್ಯಥಾ ಜ್ಞಾನಕ್ಕೆ ಅಹಂಕಾರ ಅಂದದ್ದು. ನೀ ಇದ್ದದ್ದು ಬಿಟ್ಟು ನೀನ ಆನಂದ ಸ್ವರೂಪ ಇದ್ದ ಈ ದೇಹನ ಆನಂದ ತಿಳ್ಕೊಂಡ್ಕೊತಿ. ಇದೇ ಮಹಾ ಅಪರಾಧ. ಈ ಅಪರಾಧ ಮಾಡೋದು ಯಾವಾಗ ನೀ ಬಿಡ್ತಿ, ಆವಾಗ ನೀನು ಮುಕ್ತ ಆಗ್ತೀನಿ. ಇಲ್ಲ ಮತ್ತು ನಿನಗೆ ಬಂಧನ ತಪ್ಪುದ್ದಲ್ಲ. ನೀನು ಮತ್ತು ತಪ್ಪು ಮಾಡ್ತಾನೆ, ಮತ್ತು ಅದು ಅನುಭವಿಸ್ಬೇಕಾಗೈತಿ. ಶಿಕ್ಷಾ ಅನುಭವಿಸೋದು ತಪ್ಪು ಮಾಡಿದ್ದೀನಿ. ಇದು ನಿಜವಾದ ಸುಖ ಹೊಂದಬೇಕನ್ನೋರ ಕೆಲಸ ಇದೆ. ಸುಖ ಹೊಂದಬೇಕನ್ನೋ ವಿಚಾರ ಮಾಡ್ತಾನೆ, ವಿಚಾರಕ್ಕೆ ಮುಖ ಕೊಡ್ತಾನೆ. ನಾವು ಏನು ಮಾಡಾಕತ್ತೀವಿ, ಇಲ್ಲಿ ತನಕ ಏನಾತಿ ಅನ್ನೋದು ತಿರುಗಿ ನೋಡ್ಕೋತಾನೆ ನಾವು. ನಾವು ನೋಡುವುದಿಲ್ಲ, ನೋಡಲ್ಲೇ ಹಂಗೆ ಬಡ್ಕೊಳಕತ್ತೇವೆ. ಸಿಕ್ಕಿತ್ತು ಸಿಗಾಕಿಲ್ಲೋ ಅದನ್ನು ವಿಷಯದ ಗಳಿಕೆ ನಡೆಸಿಬಿಟ್ಟೇವೆ. ಅವನು ಗಳಿಸಿದಂಗೆ ನಾವು ಸುಖ ಸಿಗ್ಬೇಕಂತ ಅದನ್ನು ಎದಕ್ಕೆ ಉಪಯೋಗ ಮಾಡ್ಕೊಂಡೇವೆ ನೀವು? ಇನ್ನೊಬ್ಬರಿಗೆ ಕೊಡಲಿಲ್ಲ, ನೀನು ಉಣ್ಲಿಲ್ಲ, ಬರೀ ಗಳಿಸೋದ್ರಾಗ ಹೋಗ್ತೀನಿ ನಿನ್ನ ಜೀವನ. ಹೌದಿಲ್ಲ? ಉಳ್ಳಲ್ಲಿ ಉಡಲಿಲ್ಲ, ಉಳ್ಳಲ್ಲಿ ಉಣ್ಣಲಿಲ್ಲ, ಉಳ್ಳಲ್ಲಿ ದಾನನೂ ಕೊಡಲ್ಲ. ಕೊಡಬೇಕಾದಾಗ ದಾನ ಮಾಡೋ ಟೈಮ್ನಾಗ ದಾನ ಮಾಡಲಿಲ್ಲ ಅಲ್ವ? ಬರೀ ಗಳಿಸೋ ಹೆಸರನ್ನ ಹಚ್ತೀನಿ. ಕೊಟ್ಟದ್ರಾಗ ಲಾಭ ಮಾಡ್ಕೋಬೇಕನ್ನೋ ಬುದ್ಧಿ ಬರಲಿಲ್ಲಲ್ಲ ನನಗೆ. ನಿನಗಾಗಿ ಏನು ಮಾಡ್ಕೊಳ್ಳಿಲ್ಲಲ್ಲೋ, ಬರೀ ಮಂದಿ ಸಂಬಂಧ ಗಳಿಸಿ ಇಟ್ಟೆಲ್ಲೋ. ದಾನವಿಲ್ಲದ ದ್ರವ್ಯ ಗಳಿಸಿದೋ ಪ್ರಾಣಿ, ನೀ ಹೋಗೋ ಕಾಲಕ್ಕೆ ಕಾಣೆ ದುಗ್ಗಾಣಿ ಅಂತ ಹೇಳ್ಕೊಂತಾನೆ ಬಂದಾರಿಲ್ಲೋ. ಅದನ್ನು ಮಾಡ್ಕೋರು, ಡಿಪಾಸಿಟ್ ಪುಣ್ಯ ನಿನ್ನ ಡಿಪಾಸಿಟ್ ಮಾಡ್ಕೋ, ದಾನ ಮಾಡು. ಋಷಿಕೇಶ ಶಿವಾನಂದರಂತೆ ಭಾಳ ಅದ್ರ ಬಗ್ಗೆ ಹೆಚ್ಚು ಇದನ್ನು ಕೊಟ್ಟಾರ. ಹೇರಳವಾಗಿ ನೀವು ದಾನ ಮಾಡಬೇಕು. ವ್ಯಾಪಾರಸ್ಥರಂತೆ ಲಪಡಾಗಿರಿ ಭಾಳ ಮಾಡ್ತೀರಿ, ನೀವು ಹೆಚ್ಚು ದಾನ ಮಾಡಿರಿ. ತ್ಯಾಗ ಜೀವನ ಬೇಕು ನಮಗೆ. ಅಂದಾಗ ನಿನಗೆ ಹಿತ ಐತಿ. ತ್ಯಾಗದಿಂದನೇ ನಿನಗೆ ಹಿತ ಅದು. ಇನ್ನೊಬ್ಬರು ಕೊಟ್ಟದ್ದ ನಿನಗೆ ಬರುದ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ತನಗೆ, ಕೊಟ್ಟದ್ದು ಕೆಟ್ಟಿತೇನ ಬೇಡ, ಅದು ಮುಂದೆ ಕಟ್ಟಿವುದು ಬುದ್ಧಿ ಸರ್ವಜ್ಞ. ಅದು ಡಿಪಾಸಿಟ್ ಎಲ್ಲಿಯೂ ಹೋಗೋದಿಲ್ಲ, ಅದು ನಿನಗೆ ಬರ್ತೈತೆ ಹುಡುಕಾಡ್ಕೊಂಡು. ನಿಂದ ಮಾಡಿಟ್ಟ ನಾವು ದಾನ ಮಾಡಿ ಈಗ ಉಣ್ಣಾಕ ಬಂದಾನ. ಹೌದಿಲ್ಲ? ಹಿಂದಿನ ಮಾಡಿದ ಪುಣ್ಯ ಈಗ ಉಣ್ಣಾಕ ಬರ್ಬೇಕಾಗೈತಿ. ಮಾಡಿದ ಪುಣ್ಯ ಉಣ್ಣಾಕ ಬರ್ಬೇಕಾಗತ್ತೆ, ಪಾಪನೂ ಉಣ್ಣಾಕ ಬರ್ಬೇಕಾಗತ್ತೆ. ಏನು ಮಾಡಿರ್ತೀಯ ಅದಕ್ಕಾಗಿ ಅವ ಅಧಿಕಾರಿ. ಅದಕ್ಕೆ ವಾರಸ್ತಾರ. ಎದಕ್ಕೆ ನೀವು ವಾರಸ್ತಾರ? ಪುಣ್ಯ ಮಾಡಿದ್ರೆ ಅದಕ್ಕೂ ವಾರಸ್ತಾರ, ಪಾಪ ಮಾಡಿದ್ರೆ ಅದಕ್ಕೂ ನೀನು ವಾರಸ್ತಾರ. ಅದನ್ನು ಮುನ್ನವ್ರು ಬರ್ತಾರೆ ಹೇಳಪ್ಪ, ಬೇರೆದವ್ರು ಅದಾರ ಅದಂತ. ಮಾಡಿದವರು ಮಾಡಿದಂಥವ ಅದನ್ನು ಬರ್ತಾನ, ಅವ ವಾರಸ್ತಾರ. ಅದಕ್ಕೆ ಮಾಡು, ದಾನವನ್ನು ಮಾಡು. ಹೌದಿಲ್ಲ? ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ. ಮಾಡೋಕ್ಕಾಗತ್ತೆ ನನಗೆ ಸೌಕರ್ಯಕ್ಕೆ ಬಂದಾಗ ಇನ್ನೂ ಗಳಿಸ್ಬೇಕು ಅನ್ನೋದು ಹಚ್ಚುತ್ತದೆ. ಸಮಿತಿ ಕೊಟ್ಟರೆ ನನಗೇಲಿ ಬರ್ತದೆ, ಅವ್ರಿಗೆ ಹೋಗ್ತದೆ ಆಶೆ. ಕೊಡಬೇಕನ್ನೋ ಬುದ್ಧಿ ಬರೋದು ಭಾಳ ಕಠಿಣ. ಸೌಕರ್ಯಕ್ಕೆ ಬಂದಾಗ
ಯಾಕ್ರಿ ಅವಕಾಶ ಬಂದಾಗ ಇನ್ನೂ ಏನೇನು ಹಿಡಿಬೇಕು, ಇನ್ನೂ ಹೊಲ ಹಿಡಿಬೇಕು, ಅದನ್ನು ಹಿಡಿಬೇಕು, ಇನ್ನೂ ಅದನ್ನು ದೊಡ್ಡದು ಮಾಡ್ಬೇಕು ಅನ್ನೋದು, ಕೋಟಿಗಟ್ಟಲೆ ಮಾಡ್ಬೇಕು, ಕರೋಡುಗಟ್ಟಲೆ, ಬಿಲಿಯನ್ ಮಿಲಿಯನ್ ಗಟ್ಟಲೆ ಮಾಡ್ಬೇಕು. ಹಂಗೆ ಹುಚ್ಚು ಹಿಡಿತೈತಿ ಅದಕ್ಕೆ. ಹಂಗೆ ಹೌದಿಲ್ಲ? ಉಪವಾಸಾರು ಹಿಡ್ದೈತಿ ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ. ಹೌದಿಲ್ಲ? ಇದೊಂದು ವಾರ ಸಂತಿ ಬಿಟ್ಟರೆ ನಡೀತೈತಿ ಹೇಳ, ಹಂಗಾರ ಮಾಡ ಅಂತಿರ್ತಾನೆ. ಹೌದಿಲ್ಲ? ನಾಳೆ ಶಟದ ಹೋದ ಅಂದ್ರೆ ಇಲ್ಲೇ ಕುಂತಿರ್ತೈತಿ, ತೊಗೊಂಬರೋಗ ಅಂತಿರ್ತಾಳೆ. ಶನಿಯರು ಇರ್ತಾರೆ ಒಬ್ಬವ್ರು ಹೆಣ್ಮಕ್ಳು, ಇಟ್ಟೇನು ಮಾಡವ ನೀನು ದುರ್ಗ, ಏನು ಮಾಡವ ಇಟ್ಟು ಶಟದ ಹೋದ ಇಲ್ಲೇ ಕುಂದಿರ್ತಿ, ಅವಕ್ಕೆ ಇಟ್ಟು ಏನು ಮಾಡವ ತಿಂದು ಸಾವಿರ ತೊಗೊಂಬರೋಗ ಅಂತಿರ್ತಾರೆ. ಹೌದಿಲ್ಲ? ಹಾಂ, ಏನು ಮಾಡವ ಇಟ್ಟು ಏನು ಮಾಡಕ್ಕೆ ಎಲ್ಲ ಇದ್ದು ಅವಾಗ ಅಯ್ಯೋ ನಾನು ಅದಕ್ಕಾಗಿ ಕಾಕೊಂತ ಪಿಸಾಚಾಗಿ ಬರ್ಬೇಕಾಗತ್ತೆ ಮಾತು. ಹೌದು, ಭಾಳ ದುಡ್ಡು ಸಂಗ್ರಹ ಮಾಡಿಟ್ಟೆ ಅಂದ್ರೆ ನೀ ಪಿಸಾಚಿ ಆಗೋದು ಗ್ಯಾರಂಟಿನ. ಏನು ಹೆಂಗೆ ಅದನ್ನು ಬದುಕು, ಮತ್ತು ಅದಕ್ಕೆ ಯಾರು ಇದನ್ನು ಮಾಡಾಕತ್ರ ಪೀಡ ಕೊಡಾಕತ್ತ ವ್ಯವಸ್ಥೆಯಲ್ಲಿ ಹಿಡಿಯೋಂಗಿಲ್ಲ ಅದನ್ನು ಯಾರು. ಯಾಕ್ರಿ ಹಿಂಗೆಲ್ಲ ಕಾಡ ಪಿಸಾಚಿ ಹಾಕೊಂಡು ತಿರುಗು ಪಾಳೆ ಬರ್ತದೆ. ಏನು ಅದ ದುರ್ಗುಣ, ಅದರಿಂದನೇ ಪಿಸಾಚಿ ಆಗೋದು. ನೀನು ಕಡುಲೋಭದಿಂದ ದುರ್ಗುಣ ಮಿನ್ನುಂಟೆ ಅಂತ. ಒಳ್ಳೆ ಗುಣ ಅಂತ ಬರೋದಿಲ್ಲ ನಿನಗೆ. ವಿಷಯ ಸಂಗ್ರಹ ಮಾಡಿದೆ ಅಂದರೆ, ಸಂಗ್ರಹ ವೃತ್ತಿ ಇರೋಂಗೆ ಅವನು ದುಡ್ಡು ಗಳಿಸ್ಬೇಕಾದ್ರೆ ಅವನು ಏನಾದ್ರು ಕೆಟ್ಟ ಗುಣ ಮಾಡೇ, ದುಷ್ಟಕೃತಿಗಳನ್ನು ಮಾಡೇ ಗಳಿಸವ. ಒಳ್ಳೆ ಗುಣದಿಂದ ಸಂಗ್ರಹ ಆಗಿರೋದು. ಒಳ್ಳೆ ಗುಣದವ ಬಡತನ, ಉದಾರಿಗೆ ಬಡತನ, ಜಿಪುಣನಿಗೆ ಸಿರಿತನ. ಜಿಪುಣತನ ಮಾಡೋಕೈತೆ ನೀನು ಸೌಕಾರ ಬಾಳಕನ. ಹೌದಿಲ್ಲ? ಉದಾರಿಗೆ ಅವ ಬಡತನ, ನಾವು ಯಾವಾಗಲೂ ಅವಾಗ ಬಡತನನೇ ಇರ್ತದೆ. ಅವ ನಾಳೆಗಿಲ್ಲ ಮತ್ತೆ ಈಗ ಖಾಲಿ ಮಾಡ್ತಾನ, ಮತ್ತೆ ನಾಳೆ ನೋಡು ಅಂತಾನ. ಪಜ್ಜರಲ್ಲ ಅಂತ ಏನು ನಾಳೆಗೆ ಇಡಬೇಡ ಅಂತ ಆಕೈತೆ ನಮ್ಗೆ. ಅಂದಾಗ ಈ ಜ್ಞಾನ ಮಾಡ್ಕೊಳಕೈತಿ. ಅಪರಿಗ್ರಹ ವೃತ್ತಿ ಬೇಕು ಅಂದ್ರೆ ಸರ್ವ ಪರಿಗ್ರಹ ಭೋಗತ್ಯಾಗ ಕಶ್ಯ ಸುಖಂನ ಕರೋತಿ ವಿರಾಗ. ಎಲ್ಲ ಭೋಗಗಳ ತ್ಯಾಗ ಯಾರಿಗೆ ಸುಖವನ್ನು ಕೊಡಲಾರ. ಇರಲೇ ಇದು ನಾಳೆ ನನಗೆ ಬೇಕಿದೆ, ಒಂದು ಸಾಮಾನು ಬಿಟ್ಟರೆ ತೆಗೆದಿಡ್ತಿಪ್ಪ ಅದನ್ನು ಮತ್ತೆ, ಅದು ಬೇಕಾ ಇದು ಬೇಕಾ. ಹೌದಿಲ್ಲ? ಎಲ್ಲನೂ ಸಂಗ್ರಹ ಮಾಡ್ಕೊಂಡು ಎಲ್ಲ ಜಮಾ ಮಾಡೋದು. ಈಗ ಮನುಷ್ಯನ ಜನ್ಮದಾಗ ಗಳಿಸ್ತಿ, ಪಶು ಪಕ್ಷಿಗಳ ಜನ್ಮದಾಗೂ ಗಳಿಸ್ತೀಯ, ಅವಾಗ ಗಳಿಸ್ತಿ. ಈಗೊಳಗೆ ಗಳಿಸಾಕೈತಿ, ಅವಾಗ ಗಳಿಸ್ತಿ. ಎಲ್ಲಿಟ್ಟೆ ಹಂಗಾರೆ ಗಳಿಸಿದ್ದೆಲ್ಲ? ಎದಕ್ಕೆ ಉಪಯೋಗ ಬಂತು ನಿನಗದು? ಏನು ಮಾಡಿಟ್ಟು ನೀನು ಇದನ್ನು? ಏನು ಮೋಸ ಆಯ್ತು ಇದಂತೀನಿ. ಉಂಡು ಕೈ ಅಂತದ್ದು ಕೈಯಾಗ, ಬಾಯಿ ಅಂತದ್ದು ಬಾಯಾಗ. ನಿನಗೆ ಬರಲಿಲ್ಲಲ್ಲ. ನಿನಗೆ ಎಷ್ಟು ಮಾಡಿಟ್ಟು ಬಾಳೆ ಹಿಂಗೆ ಮಾಡಿಟ್ಟು ಎಲ್ಲಿ ಹೊಂಟೀವು ನೀನು? ಎಲ್ಲಿ ಹೊಂಟಿವಪ್ಪ? ಮಾಡಿಟ್ಟೆಲ್ಲೋ ಇದನ್ನೆಲ್ಲ ಗಳಿಸಿಟ್ಟು ದಿನಗಾಣದ ಉಣಗಾಣದ ಮಾಡಿಟ್ಟು ವಾದೆಲ್ಲೋ. ಹೌದಿಲ್ಲ? ನೀನು ಉಣ್ಲಿಲ್ಲ, ಇನ್ನೊಬ್ಬರಿಗೆ ಕೊಡಲಿಲ್ಲ. ತಾನು ಉಣ್ಣದೆ ಪರರಿಗಿಕ್ಕದ ದ್ರವ್ಯ ಆತಕೋ. ಎದಕ್ಕೆ ಉಪಯೋಗ ಆತ್ಪ ನೀನು ಸೌಕಾರ್ಕಿ? ನೀನು ಚೆಂದಾಗಿ ಉಣ್ಲಿಲ್ಲ, ಲೆಕ್ಕ ಹಾಕಿದೆ ಅದಕ್ಕೆ. ಹೌದಿಲ್ಲ? ಪಲ್ಯಕ್ಕೆ ಎಣ್ಣೆ ಹಾಕ್ಬೇಕಾದ್ರೂ ನೋಡಿ ನೋಡಿ ಹಾಕಿದೆ ಅದಕ್ಕೆ. ಹೌದಿಲ್ಲ? ಇಂಥ ಲೆಕ್ಕ ಹಾಕಿ ಬರೀ ಎಣ್ಣೆ ಹಾಕಲಿ, ಬರೀ ನೀರು ಹಾಕೊಂಡು ಪಲ್ಯ ಕುದಿಸ್ಕೊಂಡು ತಿಂದ ಒಂದೊಂದು. ಎಲ್ಲಿ ಬಿಡು ಮರ ಮಾತ್ರ ಹಾಕೋಕ ಒಂದು ಅದಕ್ಕೆ ಖರ್ಚಾಕತಿ ಅಂತ. ಹಿಂಗೆ ಬಾಳೆ ಮಾಡ್ಯಾವು. ಏನು ಮಾಡೋದು? ಜೀವನ ಎಲ್ಲ ಹಿಂಗ ನೆಮ್ಮದಿ ಹಾಳು ಮಾಡ್ಕೊಂಡಿಲ್ಲ. ಉಣ್ಣುವಟ್ಟು ಉಂಡು ತಿನ್ನುವಟ್ಟು ತಿಂದ ಆರಾಮ. ಯಾಕ್ರಿ ಆ ಮಸ್ತ್ ಜೀವನ ಮಾಡ್ಕೊಳಕ್ಕಾಗಲಿಲ್ಲಲ್ಲ ನೀವು ಜೀವನ? ಹೇಳಿ ಕೇಳಿ ಮತ್ತು ಅದನ್ನು ಮಾಡಿ ನೋಡಿ. ಅದನ್ನು ಮಾಡಿದವ್ರು ಏನಾಗ್ಯಾರ, ಗಳಿಸಿದವ್ರು ಏನಾಗ್ಯಾರ ನೋಡ್ಕೋ. ತಿನ್ಗಾಣದ ಉಣ್ಗಾಣ ಗಳಿಸಿಟ್ಟದ್ದು ಏನಾಗ್ಬಾರ್ದು. ಅದಕ್ಕೆ ಅವನು ತಿಳಿದವರು ಅವರು ಆಗಿಂದಾಗ ಅವ್ರಿಗೆ ಆಗ ಬಾ ಹೋಗಿ ಬಾ, ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲ್ಲಿ ಆಗಲೇ ಕರೆದು ಕೊಡುವವನ ದಾನ ಹೊಣ್ಣಾಗಲಿ ಬಿಡೋದು ಸರ್ವಜ್ಞ ಅಂತ. ನಾಳೆ ಬಾರೋ ನಾಳೆ ಬಾ ಅನ್ನೋಂಗಿಲ್ಲ.
ಆಗಿಂದಾಗ ಆಗ್ಬೇಕದ ಅಂತಿದ್ರು ಅದು. ಏನು ನಾಳೆ ಮಠ ಬದುಕ್ತೇನೆ ಅನ್ನೋದು ಏನು ಭರೋಸೆ ಅದಿಲ್ಲ. ನೀ ಬದುಕಿದಾಗ ದಾನ ಮಾಡಿ ಪುಣ್ಯ ಕಟ್ಕೋ ಅಂತ. ಅವಾಗ ಮಾಡಿ ಏನು ಮಾಡ್ತೀವಿ, ಎಲ್ಲ ಹೋದ ಮ್ಯಾಗ ಏನು ಮಾಡ್ತೀನಿ ಏನು ಅದು ಹೆರವರ ಪಾಲು ಅಂತಾರಲ್ಲ, ಸತ್ತಾಗೆಲ್ಲ ಯಾರ ಪಾಲದು ಮುಂದೆ ಕುಂತ ಹತ್ತವ್ರ ಪಾಲ ಅದ್ರ ಅರಿಬಿ ಅಂಜಡಿ ಅಕ್ಷರ ಪಾಲು. ನೀ ಮಾಡಿದ ಪಾಪ ಪುಣ್ಯ ನಿನ್ನ ಹಿಂಬಾಲಿ ಬರ್ತಾವ ಇಷ್ಟ. ಅದನ್ನು ಮಾಡ್ಕೊಳ್ಳಿಲ್ಲಲ್ಲೋ ನಿನಗೆ ಆ ವಯಸ್ಸಿನಾಗ ಯಾವ ವಯಸ್ಸಿನಾಗ ಏನು ಮಾಡ್ಕೋಬೇಕು ಅನ್ನೋದು ಹೊಳಿಲಿಲ್ಲ, ಬುದ್ಧಿ ಬರಲಿಲ್ಲ ನಿನಗೆ ಅದಿಲ್ಲ. ಹಂಚ್ಕೊಂಡು ತಿನ್ನೋ ಬುದ್ಧಿ ಬರಲಿಲ್ಲಲ್ಲ. ಯಾಕ್ರಿ ಭಾಗಾಕಾರ ಅಂದ್ರೆ ಹಂಚೋದು ಅದನ್ನೆಲ್ಲ ಹೌದಿಲ್ಲ. ಮೊದಲೇಕ ಕೂಡಿಸೋದು, ಹಿಂದಗಡೆ ಅದನ್ನು ಕಳೆಯೋದು ಹೌದಿಲ್ಲ. ಅದನ್ನು ಗುಣಿಸೋದು ಹಿಂದಗಡೆ ಕಳೆಯೋದು, ಭಾಗಾಕಾರ ಮಾಡೋದು, ಹಂಚಿಬಿಡೋದು ಅದನ್ನು. ಏನು ನಿನಗೇನು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ನನಗೆ ಅದಿಲ್ಲ. ಹಂಗೆ ಜೀವನ ಸಾಗಿಸ್ಬೇಕು ಅಂದಾಗ ನಾವು ಬರೀ ಇನ್ನೂ ಮುದುಕಾದ್ರೂ ಇನ್ನೂ ಕೂಡ್ಸೋದ್ರಾಗದೀವಿ. ಅದಕ್ಕೆ ಇನ್ನೂ ಕೊಡ್ಬೇಕು ಅನ್ನೋ ಬುದ್ಧಿ ಬರೋದಿಲ್ಲ. ಅದಕ್ಕೆ ಕಳೆದು ಇಟ್ಕೊಂಡ್ರೆ ಅವ್ರಿ ಭಿಕ್ಷುಕರಂತೀವಿ. ಅವು ಮಾಡಿ ಇಟ್ಕೊಂಡಿದ್ದು 500 ನೋಟ್ ಇವು ಅದವಲ್ರಿ, ಒಮ್ಗಿಲೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಒಂದೊಂದು ಕ್ಯಾನ್ಸಲ್ ಆಗೋದು ಅನ್ಕೂಲೆ ಮನ್ಯಾಗ ತೊಂದು ಇಟ್ಟು ಬಿಟ್ಟಾವ ಜಗ್ಗ 500 ನೋಟ್ ಭಿಕ್ಷುಕರು ಭಿಕ್ಷಾ ಮಾಡಿದ್ದು. ಅವು ಮನೆಯಾಗೆಲ್ಲ ಡೆಬ್ಬ್ಯಾಗ ತುಂಬಿ ಶಿಸ್ತು ಇಟ್ಕೊಂಡು ಗಂಟು ಕಟ್ಟಿ ಇಟ್ಟದ್ದು. ಆ ಸತ್ತು ಹಾರ್ಟ್ ಅಟ್ಯಾಕ್ ಆಗಿ ಸತ್ತದಂತ ನೋಡ್ತಾರಂತ 500 ನೋಟನ್ನು ಕಟ್ಟ. ಏನು ಮಾಡೋದು ಅವೆಲ್ಲ ಇದಾದ ಸಂಬಂಧ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಅಲ್ಲ. ಅಯ್ಯೋ ಯಪ್ಪ 500 ನೋಟ್ ರದ್ದಾದವು ಅಲ್ವ ಇವು. ಭಿಕ್ಷಾ ಬೇಡಿದ್ದು ಹನಿ ಬರ ಭಾಳ ರೊಕ್ಕ ರೀ, ಭಾಳ ಅನಾಹುತ ಆಗೈತೆ ಅವಾಗ. ಏನು ರೊಕ್ಕ ಇಟ್ಕೊಂಡು ಸತ್ತು ಹೋದ್ವು ಎಲ್ಲ ಪಾಪ ಎಲ್ಲ. ಏನು ಮರ ಮರಿಗಿದ ಏನು ಮಾಡೋದು ಅದು. ಕರೆ ಅದ. ಏನು ನೇನದಾಗಿದ್ದ ಅಷ್ಟೇ ಉಳಿತೈತೆ ಅದು, ಇಲ್ಲ ಅಂದ್ರೆ ಉಳಿದಿಲ್ಲ. ಶಿವಾನಂದಾಚಾರ್ಯ ಶಿಷ್ಯರಿದ್ರಂತ ಅಲ್ಲಿ, ಯಾವುದೋ ನಿಲ್ಗುಂದ ಶಿವಪ್ಪನವ್ರು ಅಂತ ಅಂತಿದ್ರು ಅವ್ರು. ಅವ್ರದ್ದು ಕಿರಾಣಿ ಅಂಗಡಿ ಇತ್ತಂತ. ಕಿರಾಣಿ ಅಂಗಡಿ ಅವ್ನು ಏನ್ತಿರ ಲಪಡ ಹತ್ತಿ ಸುಗ್ಗ್ಯಾಗ ತಗಡಿ ಬಿಡ್ಯಾಕಿಂತ ತಗಡಿ ಬಿಡದ ಹತ್ತಿ ಜಗ್ ಮಾಡಿಬಿಟ್ಟಿಲ್ಲಂತ ಅಜ್ಜಾರು ಹೇಳ್ತಿದ್ರು. ಅದು ಅವಂಗರ ಸಮಾಧಿ ಎತ್ತಿತ್ತಂತ ನಿಲ್ಗುಂದ ಶಿವಪ್ಪನವ್ರಿಗೆ. ಇರಿವಿ ಕಟ್ಟಿರ್ವಿ ಮೈಮ್ಯಾಗೆಲ್ಲ ಮೈ ತುಂಬ ಆದರೂ ಶರೀರ ಭಾವ ಇರ್ತಿದ್ರು. ಹಂಗೆ ಅಂಥ ಒಂದು ವಿಚಾರ ಅಂತೈತೆ. ಅಂಥ ಅವ್ರಿಗೆ ಇಂಥ ಹೆಂಡತಿ ಕುಡಿದ್ಲಂತ ತಗಡಿ ಬಡಿಯಾಕಿ. ಆಕಿ ತಗಡಿ ಬಡಬಡದ್ ಕೊಣಿ ಒಟ್ಟಿ ಬಿಟ್ಟಿದ್ಲಂತ. ಅಕಸ್ಮಾತ್ ಅದು ಬೆಂಕಿ ಬಿದ್ದುಬಿಟ್ಟತಿ. ಎಲ್ಲ ಲಬ್ ಹೋಗ್ಕೊಂಡು ಮಂದಿ ಕರೆಯಾಗತ್ತಂತ. ಯಾಕೆ ಹೋಗ್ಕೋತಿ ಬಾರ, ಈ ತಗಡಿ ಬಡ್ದದ್ದು ಹೋಗತಿ, ನಿಂದಷ್ಟು ಉಳಿತೈತಿ ಬಾ. ಅಷ್ಟ ಎಷ್ಟು ಆಗಿದ್ದಷ್ಟ ಸುಟ್ಟಷ್ಟು ಉಳಿದಿತ್ತ ಅಜ್ಜಾರು ಹೇಳ್ತಿದ್ರು. ಅದು ಕರೆನರದ ಅನ್ಯಾಯದಿಂದ ಗಳಿಸಿದ್ದು ಅದು ಉಳಿದಿನ ಇಲ್ಲ. ನ್ಯಾಯವಾಗಿ ಏನು ಇರ್ತೈತಿ ಅಲ್ಲ ನಮ್ದು ಅಟ್ಟ ನಮ್ಗೆ ಉಳಿದ. ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡಿದ್ರು ನಿನಗೆ 10 ವಟ್ಟ ಹತ್ತದಂತ. ಅದ ಸತ್ಯ, ಭಾಳ ಕರೆ ಅದ. ಆದ್ರೂ ನಾವು ಗದ್ದಲ ಮಾಡ್ತೇವೆ. ಹೆಂಗಾರ ಮಾಡಿ ಲಪಡಗಿರಿ ಮಾಡಿ ಅದನ್ನು ಕೂಡಿಸ್ಬೇಕನ್ನು, ಸಂಗ್ರಹ ಮಾಡ್ಬೇಕದನ್ನ ಅಂತ. ಇನ್ನೇನೇನೋ ಯೋಜನೆ ಮಾಡ್ತಾನೆ ಹೋದಿಲ್ಲ. ಲಪಡಗಿರಿ ಯೋಜನೆನ ನಿನ್ನ ಯೋಜನೆ ಇಲ್ಲ, ಒಂದು ಪ್ರಾಮಾಣಿಕ ಯೋಜನೆ ಇಲ್ಲೇ ಇಲ್ಲ ಹೌದಿಲ್ಲ. ಅದ ನಿನಗೆ ಉಳಿದದ, ನಿನ್ನದಾಗಿದ್ದು ಎಲ್ಲಿ ನಿನಗೆ ಹೋಗುದಿಲ್ಲ, ಅದು ಕೆಡುದಿಲ್ಲ. ಅದು ಯಾಕ್ರಿ ನೀನು ಅಲ್ಲದ್ದೆಲ್ಲ ಹೊಕ್ಕತಿ ಬಾ ಅಂದ. ಯಾಕೆ ಹೋಗ್ಕೋತಿ ಬಾ, ಮಂದಿ ಯಾಕೆ ಕರಿತಿ ಅಂದ. ಏನು ಹಂಗೆ ನಿಜವಾಗಿದ್ದದ್ದು ನಮ್ಮ ಬಿಟ್ಟು ಹೋಗುದಿಲ್ಲ. ಅದು ಏನು ನಾವು ಮಾಡಿದ ಪುಣ್ಯ ನಮ್ಮ ಹಿಂಬಾಲಿದ್ದೇ ಇರ್ತದೆ, ಅದು ರಕ್ಷಣೆ ಮಾಡ್ತೈತೆ. ಏನು ನೀ ಯಾವ ವ್ಯವಹಾರ ಮಾಡಿದ್ದೆ ಏನು ಉಳಿದಿಲ್ಲ. ಅದು ಅಲ್ಲ ಹೋಗಿ ನೀವು ಅಲ್ಲಿ ಅಂದರೂ ಕೇಳೋದು, ಬೇಕಂದ್ರೂ ಸಿಗೋದಿಲ್ಲ ನಿನಗೆ. ಅದು ಹೋಗೋದು ನಾನು ಅವ್ಯವಹಾರ ಮಾಡಿದ್ದೆ ಅಂದ್ರೆ ಅನ್ಯಾಯದಿಂದ ಮಾಡಿದ್ದು. ಅನ್ಯಾಯ ಏನಾರ್ಜಿತ ವಿತ್ತಂ 10 ವರ್ಷಾನು ತಿಷ್ಠತೆ. ಏನಪ್ಪ ಎಷ್ಟು ಇದರಿಂದ ಮೆರೆದಿತ್ತಪ್ಪ ಮಣಿತಾನ, ಹೆಂಗೆ ಆತ್ಲಾಯಿತು ಏಕದಮ್ ಏನು ಇಲ್ದಂಗೆ ಆತು. ಪುಣ್ಯ ಮುಗೀತಂತ. ಅಗದಿ ಇದರಿಂದ ಬೆಳೆದಂಥದ್ದು ಪುಣ್ಯ ಮುಗೀತೆ ಅಂದ್ರೆ ಒಂದು ಕ್ಷಣ ಕೂಡ ಉಳಿದಿಲ್ಲ.
ಇಲ್ಲಿ ಕುದುರೆ ಮುಖದವ್ರು ಅಂತೇಳಿ ಸೂರ್ಯ ಬಂದಾಗ ಇತ್ತಂತ ಒಂದು ಮನಿತನ, ದೊಡ್ಡ ಮನಿತನ. ಆಗಿನ ಕಾಲದೊಳಗೆ ಅವರೆಲ್ಲ ದೊಡ್ಡ ವ್ಯಾಪಾರಿ, ಏನು ಅರಿಬಿ ವ್ಯಾಪಾರಿ. ಹುಬ್ಬಳ್ಳಿಗೆಲ್ಲೂ ಏಕ ಅವರು ಚಕಡಿ ಹೋಗಿದ್ದು ಅಂತ. ಏನು ಅವರು ಇದಕ್ಕೆಲ್ಲ ಅವರು ಚಕಡಿಗಳು ಇವು ಹೋಗಿ ಚಕಡಿ ಮ್ಯಾಗ ಹೋಗಿ ಅವರ ಏನು ದೊಡ್ಡ ಶ್ರೀಮಂತ ಅವಾಗ ಕುದುರೆ ಮುಖದವ್ರು ಅಂತೇಳಿ. ಅವ್ರ ಮನ್ಯಾಗ ಅಡುಗೆ ಮಾಡಿ ತುಪ್ಪ ಬರ್ಕೊಂಡು ಸೋಸ್ಕೊಂಡು ಜನ ಅದನ್ನು ಸೋಸ್ಕೊಂಡು ಬಚ್ಚಲ ಹರಿಯಾಗ ಕೈಯ ತಗೊಂಡಿದ್ದು ಅದು ತುಪ್ಪ ಹೆಪ್ಪಗಟ್ತಿತ್ತು ಅಂತ ಅದನ್ನು ತೊಗೊಂಡು ಹೋಗಿದ್ದು ಅಂತ. ಅದನ್ನು ಸೋಸಿ ಇದನ್ನು ಮಾಡಿ ಮತ್ತೆ ಮಾಡ್ಕೋತಿದ್ರು ಅಂತ ಜನ. ಅಷ್ಟೊಂದು ಅವರು ಶ್ರೀಮಂತಿಗೆ ತುಪ್ಪದಾಗ ಕೈ ತೊಳಿದು ಅಂಥದ್ದು. ಒಂದು ಹಬ್ಬದಾಗ ಮಗ ಹೇಸಿಗೆ ಮಾಡ್ಕೊಂಡದನ್ನು ಹೋಳಿಗೆಲೇ ಹೇಸಿಗೆ ತೆಗೆದು ಹೋಗೋದ್ಲಂತ ಹೆಣ್ಮಗ. ಅವಾಗಿಂದ ಜಕ್ಕನ ಜರ್ದು ಹೋಗ್ತಂತ ಮನಿತಾನ. ತಿನ್ನಾಕ ಕೂಡಿಲ್ದಂಗೆ ಅದು ಹೋಳ್ಗಿಲೇ. ಆ ಹುಡುಗನ ಹಾಳಿಯಾರ ತಗೋಬೇಕು, ಏನಾರು ಸೆಗಣಾರ ಹಚ್ಬೇಕು, ಹೋಳ್ಗಿ ತೊಗೊಂಡು ಅದ್ರಾಗ ಬಳದು ಹೋಗೋದು. ಏನು ಬಂತಂತ ಸೊಕ್ಕ ಅನ್ನಪೂರ್ಣ ಸಿಟ್ಟಾಗ್ತದೆ, ಹೌದಿಲ್ಲ? ಅದಕ್ಕೆ ಸೊಕ್ಕ ಮಾಡಬಾರ್ದು ಅಂತ. ಪುಣ್ಯ ಮುಗೀತಿ ಅಂತದ ಕಾಲ. ಅದಕ್ಕೆ ಬಂದ ಕೂಡಲೇ ಅಂಥ ಹುಡ್ತಾವು, ಅಂಥ ಸ್ವಚ್ಛತಾರು ಬಂದು ಅಂದ್ರೆ ಏನು ಮಾಡೋದು? ಇಂಥ ಸೊಸಿ ಬಂದು ಹೋತಪ್ಪ ಇದು ಕಳೀತಿ ಅಂತಾರಲ್ಲ, ಯಾಕ್ರಿ ಕರೆ ನಾವು ಅಂತ ಕಾಲ್ಗುಣ ಅನ್ಬೋದು ಅಂತಾರಲ್ಲ. ಅಂಥವ್ನ ಅದಕ್ಕೆ ನೋಡಿಕ ಮಾಡ್ಬೇಕು, ಹೆಣ್ಣು ತಗೋಬೇಕು ಅಂತಾರಲ್ಲ. ಇವ್ರು ಸುಳಿ ಇಂಥವು ಅದಾವಪ್ಪ, ಏನು ಮಾಡೋದು? ಚಂದ ಐತೆ ಅಂತ ತೊಗೊಂಬಂದು ನೀವು ಮರ ಹಿಂಗೈತೆ ಅನ್ನೋದು ಏನು ಗೊತ್ತಾಗಲಿಲ್ಲ. ನೋಡಾಕ ಒಳಗೆ ಚಂದ ಕಾಣ್ತೀವಿ, ಇರ್ಲಿ ಬಿಡಂದೀವಿ. ಅದ್ರ ಬೆಳಗಿನ ಸುಳಿ ನೋಡ್ಲಿಲ್ಲ. ಯಾರದ್ದು ಇರ್ತೈತೆ ಹಂಗೆ ಮನೆತನಕ್ಕೆ ಬಂದು ಹಾಳು ಮಾಡೋದು ಇರ್ತೈತೆ ಅಂತವ್ರು. ಯಾರ ರೂಪದಿಂದ ಬರ್ತೈತೆ ಅವ್ರದ್ದು, ಒಬ್ಬಕ್ಕೆ ಇರೋದು ಅವ್ರದ್ದು ಇರ್ತೈತೆ ಅದ್ರಾಗ ದೋಷ. ಅದಕ್ಕೆ ಯಾವ ಹೊತ್ತಿನಾಗ ಏನಾಕೈತೆ ಯಾರಿಗೆ ಹೇಳಕ್ ಬರೋದಿಲ್ಲ. ಅದಕ್ಕೆ ನಾವು ಇದ್ರ ಕಡೆ ಲಕ್ ಕೊಟ್ಟು ಬಿಡೋದು. ಅದು ಯಾವುದು ಸ್ಥಿರವಾದದ್ದಲ್ಲ. ಅದು ನಿಜವಾದದ್ದು ಯಾವುದೈತಿ ಅದ್ರ ಕಡೆ ಲಕ್ ಕೊಟ್ಟು ಲಾಭ ಮಾಡ್ಕೋರಿ ಅನ್ನೋದು. ಬಿಡ. सकल साधु संत महाराज